ನೀವು ನೋಡ್ತಿದ್ರ ಗ್ಯಾರಂಟಿ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಸಹಜವಾಗಿ ಸೆಲೆಬ್ರಿಟೀಸ್ ಅಂದರೆ ನೆನಪಾಗೋದೇ ಗ್ಲಾಮರಸ್ ಆಗಿ ಕಾಣಬೇಕು, ಫಿಸಿಕ್ ಕೂಡ ಹಾಗೆ ಇರಬೇಕು ಅನ್ನೋಂಥ ಒಂದು ಟಾಕ್ ಇದೆ. ಯಾಕಂದರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಒಬ್ಬ ಸೆಲೆಬ್ರಿಟಿ ಇರಬಹುದು ಅಥವಾ ಒಬ್ಬ ನಟಿ ಇರಬಹುದು, ಅವ್ರನ್ನ ವೀಕ್ಷಿಸ್ತಾ ಇರ್ತಾರೆ, ದುಡ್ಡು ಕೊಟ್ಟು ಸಿನಿಮಾನ ನೋಡೋಕೆ ಹೋಗ್ತಾರೆ ಬೆಳ್ಳಿ ಪರದೆ ಮೇಲೆ. ಹಾಗಾಗಿ ನೋಡೋಕೆ ಚೆನ್ನಾಗಿ ಕಾಣಬೇಕು ಅನ್ನೋಂಥದ್ರಲ್ಲಿ ಆಲೋಚನೆಯಲ್ಲಿ ಖಂಡಿತವಾಗ್ಲೂ ಅವ್ರದ್ದು ತಪ್ಪಿಲ್ಲ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡ್ತಾ ಇರುವಂಥದ್ದು ಒಬ್ಬ ಸೆಲೆಬ್ರಿಟಿ ಬಗ್ಗೆ. ಸೆಲೆಬ್ರಿಟಿ ಯಾರು ಅನ್ನುವಂಥದ್ದಾದರೆ ಎಲ್ರಿಗೂ ನೆನಪಾಗೋದೇ ದಿ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆದರೆ ಅವರ ಫಿಸಿಕ್ ಬಗ್ಗೆ ಹೇಳುವಂತಹ ಎರಡು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡಿರೋವ್ರಿಗೆ ಯಾಕೆ ಟ್ರೈನ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಸುಮಾರು 12 ವರ್ಷಗಳಿಂದ ಒಬ್ಬರು ಅವ್ರಿಗೆ ಕೋಚ್ ಮಾಡ್ತಿರುವಂಥದ್ದು, ಜೊತೆಗೆ ಫಿಸಿಕ್ ಹೇಗೆ ಇಟ್ಕೋಬೇಕು, ಡೈಟ್ ಹೇಗೆ ಮೇಂಟೈನ್ ಮಾಡಬೇಕು, ಪ್ರತಿ ಸಿನಿಮಾಗಳು ಇಷ್ಟು ವರ್ಷದಲ್ಲಿ ಅವರು ರಿಲೀಸ್ ಆಗಿರುವಂತಹ ಅಷ್ಟೂ ಸಿನಿಮಾಗಳಿಗೂ ಸಹ ಪರ್ಸನಲ್ ಟ್ರೈನರ್ ಆಗಿ ಅವ್ರ ಜೊತೆಗೆ ಇರುವಂತಹ ಹೇಮಂತ್ ಕುಮಾರ್ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಯು. ಸೊ ಥ್ಯಾಂಕ್ ಯು ಮ್ಯಾಮ್. ಹಲೋ. ಸೊ ಮುಖ್ಯವಾಗಿ ನಾನು ಹೇಳ್ತಿದ್ದೆ ದರ್ಶನ್ ಅವರು ಅಂತ. ಮೊದಲೇದಾಗಿ ದರ್ಶನ್ ಅನ್ನೋಂಥ ಹೆಸರು ಹೇಳಿದ ತಕ್ಷಣ ವ್ಯಕ್ತಿತ್ವ ಹೇಗೆ ನೆನಪಾಗುತ್ತೆ ನಿಮಗೆ? ಅವರು ಅಂದರೆ ನಮಗೆ ಈ ಫ್ಯಾನು ನಮ್ಮ ಇದಕ್ಕಿಂತ ನಮಗೆ ಬ್ರದರ್ ಥರ ಟ್ರೀಟ್ ಮಾಡ್ತಾರೆ. ನನಗಂತೂ 12 ಇಯರ್ಸಿಂದ ಜೊತೆಲಿದ್ದೀನಿ. ಅವರ ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಮಾಡ್ತಾರೆ. ಅಂದರೆ ಈಗ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ರಿ, ಯೂಶಲಿ ಮಕ್ಕಳ ಥರ ನೋಡ್ತಾರೆ ಅವರು ಸೆಲೆಬ್ರಿಟಿಗಳನ್ನ, ತಮ್ಮ ಫ್ಯಾನ್ಸ್ಗಳನ್ನೇ ಮಕ್ಕಳ ಥರ ಟ್ರೀಟ್ ಮಾಡೋದು, ಮನೆ ಮುಂದೆ ಬಂದರೆ ಶೇಕ್ ಹ್ಯಾಂಡ್ ಮಾಡೋದೆಲ್ಲವೂ ನೋಡ್ತಾರೆ. ನೀವು 12 ವರ್ಷ ಜೊತೆಗಿದ್ದೀರಾ ಅಂದರೆ ಸಾಮಾನ್ಯವಾಗಿ ನಿಮ್ಮ ಆತ್ಮೀಯತೆ ಹೋಗು ಬಾ ಅನ್ನೋ ಥರ ಇರಲ್ಲ, ಅದಕ್ಕಿಂತ ಗಡಿ ಮೀರಿ ಹೆಚ್ಚಾಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಓಪನ್ ಅಪ್ ಆಗಿ ಹೇಳೋದಾದ್ರೆ? ಅದೇ ಹೇಳಿದ್ನಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಹೇಗಿರ್ತಾರೆ ತಮ್ಮನ ಥರನೇ ಟ್ರೀಟ್ ಮಾಡ್ತಾರೆ. ನನಗಂತೂ ಇದುವರೆಗೂ ಯಾವುದು ಬರೀ ಟ್ರೈನರ್ ಆಗಲಿ ಈ ಥರ ಯಾವುದೂ ಇದೇ ಮಾಡಿಲ್ಲ. ಅವ್ರ ಮನೇಲಿ ಏನಿದ್ರು ನಾ ಇನ್ವೈಟ್ ಮಾಡೋದಾಗಲಿ, ಜೊತೆಲಿ ಕರ್ಕೊಂಡು ಹೋಗೋದು, ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಯಾವ ಬೇರೆ ಶೂಟಿಂಗ್ ಇದ್ದು ಹೊರಗಡೆ ಎಲ್ಲಾದರೂ ಹೋದ್ರೂ ಜೊತೆಲಿ ಹೋಗಿ ಅಲ್ಲೇ ಟ್ರೈನ್ ಮಾಡಬೇಕು, ಜೊತೆಲಿರಬೇಕು, ಆ ಥರ ಇದ್ರ ಥರನೇ ಇದು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ನನಗಂತೂ. ಓಕೆ, ಲೆಟ್ಸ್ ಗೆಟ್ ಟು ಫ್ಲ್ಯಾಶ್ ಬ್ಯಾಕ್. ಹೇಗೆ ಪರಿಚಯ ಆಯಿತು ಅನ್ನುವಂಥದ್ದು? ನಾನು ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ದು 2013ನಲ್ಲಿ. ಆವಾಗ ಇದು ನಡೀತಾ ಇತ್ತು, ಅಂಬರೀಷ ಮೂವಿ ನಡೀತಾ ಇತ್ತು. ನಾನು ನೋಡಿದ ತಕ್ಷಣ ನಾನು ಅವಾಗ ಇಂಟರ್ನ್ಯಾಷನಲೆಲ್ಲ ಮಾಡಿ, ನಾನು 19 ಇಯರ್ಸಿಂದ ಇದೇ ಫಿಟ್ನೆಸ್ ಫೀಲ್ಡಲ್ಲೇ ಇದ್ದೀನಿ. ಇಂಟರ್ನ್ಯಾಷನಲ್ಲ ಮಾಡಿ ಅವಾಗ ತಾನೇ ಇಂಟ್ರಡ್ಯೂಸ್ ಮಾಡಿದ್ರು ಅವ್ರ ಫ್ಯಾಮಿಲಿ ಫ್ರೆಂಡ್ ಒಬ್ಬರು. ನಾನು ನೋಡಿದ ತಕ್ಷಣ ಓಕೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನನಗೆ ಈ ಥರ ಬೇಕು, ಈ ಮೂವಿಗೆ ಈ ಥರ ಬೇಕು ಫಿಸಿಕ್ಕು, ಹಿಂಗೆ ಮಾಡಬೇಕು ಅಂತ ಅವರು ಹೇಳ್ತಾಯಿದ್ರು. ಅವಾಗಿಂದ 2013ಇಂದ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಯಾವ ಮೂವಿಗೆ ಹೆಂಗೆ ಬೇಕು ಅದೇ ಥರನೇ ಫಿಟ್ನೆಸ್ನ ಇದು ಚೇಂಜ್ ಮಾಡಿಕೊಂಡು ಇದು ಮಾಡ್ಕೊಂಡು ಬಂದಿದ್ದೀವಿ, ಮೇಂಟೈನ್ ಮಾಡಿಕೊಂಡು. ಈಗ ಅವ್ರ ಜೊತೆಗಿರೋಂತಹ ಯಾರೇ ವ್ಯಕ್ತಿಗಳಿರ್ಬೋದು, ಅಷ್ಟು ಸುಲಭವಾಗಿ ತುಂಬ ಹತ್ರ ಬಿಟ್ಕೊಳಲ್ಲ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವರು ಒಡನಾಟವನ್ನು ಹೊಂದೋದು. ಸೊ ನಿಮ್ಮ ಜೊತೆ ಸೇರಬೇಕಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಒಂದು ಟಚ್ ಇತ್ತು, ಆಮೇಲೆ ಬರ್ತಾ ಬರ್ತಾ ಎಷ್ಟು ಕ್ಲೋಸ್ ಆಗ್ತಾ ಹೋದರು? ಹಾಗೇನಿಲ್ಲ, ಸ್ಟಾರ್ಟಿಂಗು ನಾನು ನೋಡಿದ ತಕ್ಷಣ ಅವರು ಓಕೆ ಸ್ಟಾರ್ಟ್ ಮಾಡಿಬಿಡೋಣ, ನಾಳೆಯಿಂದ ಇದು ಜಿಮ್ ನಿಮ್ಮದೇ. ಅವ್ರ ಮನೇಲಿ ಟ್ರೈನ್ ಮಾಡ್ತಾಯಿದ್ದೀನಿ, ಅವ್ರು ಹೊರಗಡೆ ಎಲ್ಲೂ ಬಂದು ಬೇರೆ ಜಿಮ್ಗೆಲ್ಲೂ ಬರ್ತಾ ಇರಲಿಲ್ಲ. ಅವ್ರ ಮನೇಲೇ ಜಿಮ್ ಇದೆ, ಜಿಮ್ ನಿಮ್ಮದೇ, ನೀವೇ ಇದು ಮಾಡಬೇಕು, ನಾನು ಹೆಂಗೆ ಹೇಳ್ತೀನೋ ಅದು ನೀವು ಹೆಂಗೆ ಹೇಳ್ತೀರೋ ಅದು ಮಾಡ್ತೀನಿ ಅಂತಲೇ ಇದು ಕಮಿಟ್ ಆದರು. ಅದಾದಮೇಲೆ ಅವ್ರಿಗೆ ಫಸ್ಟ್ ಒಂದು ಮೂವಿ ಆಗಿ ಅದು ರಿಸಲ್ಟ್ ಬಂದಮೇಲೆ ಹೆಂಗೆ ಹೇಳ್ತೀನೋ ಅದೇ ಥರನೇ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ದರ್ಶನ್ ಅವರು ಮೊದಲು ನೀವು ಬೇರೆ ಯಾವ ಸೆಲೆಬ್ರಿಟಿ ಇರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ನೀವು ಟ್ರೈನ್ ಮಾಡ್ತಿದ್ರಾ? ಹೇಗೆ ಸೆಲೆಬ್ರಿಟಿಗೆ ಯಾರಿಗೂ ಟ್ರೈನ್ ಮಾಡ್ತಾ ಇರಲಿಲ್ಲ, ಫಸ್ಟ್ ದರ್ಶನ್ ಸರ್ಗೇನೆ ಟ್ರೈನ್ ಮಾಡಿ. ಹೇಗೆ ಅನಿಸ್ತಿದೆ ಇಷ್ಟು ವರ್ಷಗಳ ಜರ್ನಿ ಅವ್ರ ಜೊತೆಗೆ? ನಾನು 19 ಇಯರ್ಸಿಂದ ತುಂಬ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲ ಮಾಡಿದ್ದೆ. ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಅಂದರೆ 12 ಇಯರ್ಸಿಂದ ಸರ್ ಜೊತೆ ಬಾಸ್ ಜೊತೆ ಇರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ನನಗೆ ಲೈಫಲ್ಲಿ. ಏನಂತ ಕರಿತೀರಾ ನೀವು ಅವ್ರನ್ನ? ಸರ್ರು ಅಂತೀನಿ, ಬಾಸ್ ಅಂತೀನಿ. ಅವರು ಅಷ್ಟೇ, ಇದುವರೆಗೂ ಹೋಗು ಬಾ ಆ ಥರ ಯಾವತ್ತು ಕರೆದಲ್ಲ, ಹೇಮಂತ್ ಹೋಗಿ ಬನ್ನಿ, ತುಂಬ ಇದರಿಂದನೇ ಮಾತಾಡ್ತಾರೆ. ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅವ್ರ ನಂಬರ್ ನಿಮ್ಮ ಮೊಬೈಲಲ್ಲಿ? ಬಾಸ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀರಾ? ಸೊ ಯೂಶಲಿ ಅವ್ರ ಹತ್ರ ಹೋಗಬೇಕಾದ್ರೆ ಯಾರಾದರೂ ಏನಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಹೆದರೋ ಅಂಥದ್ದು ಇರುತ್ತೆ, ನೋಡಿದ ತಕ್ಷಣ ಭಯ ಪಡೋ ಅಂಥದ್ದಲ್ಲ. ರೆಸ್ಪೆಕ್ಟ್ ಅನ್ನೋ ಅಂಥದ್ದು ಹೆಚ್ಚಾದಾಗ ಆ ಭಯ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನೀವು ಫಾರ್ ದ ಫಸ್ಟ್ ಟೈಮ್ ಅವ್ರನ್ನ ಮುಖಾಮುಖಿ ಆದಾಗ ಆ ಫೀಲ್? ಫಸ್ಟ್ ಟೈಮು ತುಂಬಾ ನನಗೂ
ಅಷ್ಟು ದೊಡ್ಡ ಆ್ಯಕ್ಟ್ರನ್ನ ಅದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ, ಬೇರೆ ಯಾರನ್ನೂ ಅಷ್ಟು ಹತ್ರದಿಂದ ನೋಡಿ ಮಾತಾಡಿ ಮಾಡಿರಲಿಲ್ಲ. ಅದು ಅವ್ರ ಮನೇಲಿ ಹೋಗಿ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಸುಮ್ಮನೆ ನೋಡಿದ್ರೆ ಸಾಕು ಅವರು ಇದು ಮಾಡದಿದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡೇ ಹೋದೆ. ಬಟ್ ನಾನು ನೋಡಿದ ತಕ್ಷಣ ನಾಳೆನೇ ಸ್ಟಾರ್ಟ್ ಮಾಡೋಣ ಅಂತ ಕ್ಯಾಶುವಲಾಗಿ ಹೇಳಿದ್ರು. ಅಯ್ಯೋ ಒಂಥರ ಸೆಲೆಬ್ರಿಟಿ ಇದ್ರೆ ಅಷ್ಟು ದೊಡ್ಡ ಇದ್ರ ಮಾತಾಡದೆ ಅನ್ನೋ ಇದೇ ಬರಲಿಲ್ಲ ನನಗೆ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಇಷ್ಟು ಗಂಟೆಗೆ ಬಂದುಬಿಡಿ ಅಂತ ಕ್ಯಾಶುವಲಾಗಿ ಹೇಳ್ಬಿಟ್ರು. ಓಕೆ, ಅವತ್ತಿಂದ ಆಮೇಲೆ ಇದು ಹೊಟ್ಟೋಯ್ತು ನನಗೆ, ಭಯ ಅನ್ನೋದು ಇದು ಹೊಟ್ಟೋಯ್ತು. ಆಮೇಲೆ ಕ್ಯಾಶುವಲ್ ನಾರ್ಮಲಾಗಿ ಎಲ್ಲರಿಗೂ ಹೆಂಗೆ ಮಾಡಿಸ್ತೀನೋ ಅದೇ ಥರನೇ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಟ್ರೈನ್ ಮಾಡೋಕ್ಕೆ. ಈಗ ಹೇಮಂತ್ ಅವರೇ, ಏನಾಗುತ್ತೆ ಅಂದ್ರೆ ಒಂದು ಸೆಲೆಬ್ರಿಟಿ ಬಾಡಿನಲ್ಲಿ ಏನಾದರೂ ಒಂದು ಚೇಂಜಸ್ ಆದರೆ ಅಥವಾ ಒಂದು ಪಾತ್ರ ಅಂತ ಕೊಟ್ಟಿರ್ತಾರೆ, ಹ್ಯೂಜ್ ಬಲ್ಕ್ ಬಾಡಿ ಬಂದ್ಬಿಟ್ರೆ, ಮಸ್ಕುಲರ್ ಇರ್ಬೋದು, ಏನೋ ಒಂಚೂರು ವ್ಯತ್ಯಾಸ ಆದ್ರೂ ಅಭಿಮಾನಿಗಳು ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಯಾಕೋ ಸ್ಕ್ರೀನ್ ಮೇಲೆ, ಯಾರು ಇವ್ರಿಗೆ ಟ್ರೈನ್ ಮಾಡಿದ್ದು ಅನ್ನೋಂಥದ್ದು ಮಾತು ಬಂದೇ ಬರುತ್ತೆ. ಜೊತೆಗೆ ಆರೋಗ್ಯ ವಿಚಾರದಲ್ಲೂ ಸಹ ಏರುಪೇರು ಆಯ್ತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಾವು ನೋಡಿರ್ಬೋದು, ಯಾರು ಅವ್ರ ಪರ್ಸನಲ್ ಟ್ರೈನರ್ ಆಗಿದ್ರು ಅನ್ನೋಂಥದ್ದು ಈ ಹಿನ್ನೆಲೆ ಎಲ್ಲ ಕೆದಕ್ತಾ ಹೋದ್ರು. ಸೊ ಒಬ್ಬ ಸೆಲೆಬ್ರಿಟಿಗೆ ನೀವು ಟ್ರೈನ್ ಮಾಡಬೇಕಂದ್ರೆ ಎಷ್ಟು ಜವಾಬ್ದಾರಿ ಇರ್ಬೋದು, ಆ ಒಂದು ರಿಸ್ಕ್ ಎಷ್ಟಿರುತ್ತೆ? ಅದು ಅವ್ರಿಗೆ ಟ್ರೈನ್ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ಇರುತ್ತೆ. ಯಾಕಂದರೆ ಅವ್ರಿಗೆ ಏನಾಯಿತು ಒಂದು ಸ್ವಲ್ಪ ಹುಷಾರಿಲ್ಲ, ಅದೇನು ತಪ್ಪು ಅಂದ್ರೂ ನಮಗೆ ತುಂಬ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಡಯಟಿಂದ ಹಿಡಿದು ವರ್ಕೌಟ್ ಎಲ್ಲ ನಾನು ಅವ್ರದ್ದು ಇಂಜುರೀಸ್ ಬೇರೆ ಸ್ವಲ್ಪ ಇದಾಗ್ತಾ ಇತ್ತು ಜಾಸ್ತಿ. ಕೈ ಬ್ಯಾಕ್ ಇಂಜುರಿ ಅಂತೂ ತುಂಬಾ ಇತ್ತು. ಎಲ್ಲ ಹೇಳ್ತಾರೆ ಸುಮ್ಮನೆ ಇದು ಮಾಡ್ತಾರೆ ಅಂತ, ಅವ್ರಿಗೆ ಬಗ್ಗಿ ಬೆಂಡಾಗಿ 5 kg ಲಿಫ್ಟ್ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಇದಿದೆ ಅವ್ರಿಗೆ. ಲಿಫ್ಟ್ ಆಗಿ ಸ್ವಲ್ಪ ಜರ್ಕ್ ಆಯಿತು ಅಂದರೆ 2 weeks ಅವ್ರಿಗೆ ನಡೆಯೋಕ್ಕೆ ಕೂಡ ಆಗೋಲ್ಲ, ಅಷ್ಟೊಂದು ತುಂಬಾ ಬ್ಯಾಕ್ ಇಂಜುರಿ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಬರೀ ಕೇಬಲ್ಸು ಇಲ್ಲ ಸೀಟೆಡ್ ವರ್ಕೌಟ್ಸು ತುಂಬ ಹೆವಿ, ಅದಕ್ಕೆ ಏನು ಇಂಜುರಿ ಆಗಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗದೇ ಇರೋ ಥರ ನಾವು ವರ್ಕೌಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಡಯಟ್ ಅಂತ ಬಂದಾಗ ಎಲ್ಲ ಅನ್ಕೋತಾರೆ ಡೈಲಿ ತಿಂತಾರೆ, ಮಟನ್ ತಿಂತಾರೆ, ಅದು ತಿಂತಾರೆ, ನಾನ್ ವೆಜ್ಜಸ್ ಅಂತ. ಅವ್ರು ತಿಂತಾನೆ ಇರಲಿಲ್ಲ ಆ್ಯಕ್ಚುಲಿ. ನಾನು ಡೈಲಿ ಇಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು, ಇಷ್ಟು ಬಾಡಿ ವೆಯ್ಟ್ಗೆ ಇಷ್ಟು ಪ್ರೋಟೀನ್ಸ್ ತಿನ್ನಬೇಕು, ಇಷ್ಟು ಚಿಕನ್ಸ್ ಅದೆಲ್ಲ ತಿನ್ನಬೇಕು ಅಂದರೆ ನಾನು ಹೇಳಿದ್ರಲ್ಲಿ ಒಂದು ಅರ್ಧ ತಿಂತಾಯಿದ್ರು ಅಷ್ಟೇ. ಅದು ಮೇನ್ ಪ್ರಾಬ್ಲಮ್ ಅಂದರೆ ತಿಂತಾನೆ ಇರಲಿಲ್ಲ, ಊಟನೇ ಮಾಡ್ತಾ ಇಲ್ಲ ಜಾಸ್ತಿ. ಯಾಕೆ? ಅವ್ರಿಗೆ ಕಾನ್ಷಿಯಸ್ ಬಂದುಬಿಟ್ಟಿತ್ತು. ನಾನು ನೋಡೋಕೆ ಬರ್ತಾರೆ ಆ ಸೆಲೆಬ್ರಿಟೀಸ್ಗೆ ನನ್ನ ಬಾಡಿ ಚೇಂಜಸ್ ತೋರಿಸ್ಬೇಕು, ಹಿಂಗೆ ಇರಬೇಕು, ನಾ ಹೆಂಗೋ ಒಂದು ಇದ್ಬಿಟ್ಟು ದಪ್ಪ ಆಗಿ ಹೆಂಗೋ ಮಾಡಿದ್ರೆ ಒಪ್ಪಲ್ಲ ಅಂತ ಅವ್ರಿಗೆ ಬಂದುಬಿಟ್ಟಿತ್ತು. ಒಂದು ಟೈಮ್ ಏನೋ ಜಾಸ್ತಿ ತಿಂದರೆ ನೆಕ್ಸ್ಟ್ ದಿವಸ ಮಧ್ಯಾಹ್ನ ಸಾಯಂಕಾಲವರೆಗೂ ಏನು ಊಟನೇ ಮಾಡ್ತಾ ಇರಲಿಲ್ಲ ಅವರು. ತುಂಬ ಡಯಟ್ ಕಾನ್ಷಿಯಸ್ ಅಂತ ತುಂಬಾ ಇತ್ತು. ಈ ಚೀಟ್ ಡೇ ಅಂತ ಇರುತ್ತಲ್ವಾ, ಅದನ್ನೇನಾದರೂ ಮಾಡ್ತಿದ್ರಾ? ಚೀಟ್ ಅದೇ ಒಂದೇ ಒಂದು ಟೈಮ್ ಚೀಟ್ ಮಾಡಿದ್ರೆ 2-3 ಟೈಮ್ ಊಟನೇ ಮಾಡ್ತಾ ಇರಲಿಲ್ಲ. ಚೀಟ್ ಅಂದರೆ ಅವ್ರು ಏನು ರೈಸ್ ಮಾತ್ರ ಎಕ್ಸ್ಟ್ರಾ ತಿಂತಾಯಿದ್ರು ಏನಾದರೂ ಕ್ರೇವಿಂಗ್ ಜಾಸ್ತಿ ಬಂದರೆ. ಅದು ಬಿಟ್ಟು ಇನ್ನೇನು ಸ್ವೀಟ್ಸು ಇದೆಲ್ಲ ಕಟ್ಟೆ ಮಾಡಿಬಿಟ್ರು. ಎಷ್ಟೋ ವರ್ಷ ಆಯಿತು ಅವ್ರು ತಿಂದು ಮೋಸ್ಟ್ಲಿ. ಅವ್ರಿಗೆ ತುಂಬ ಫೇವ್ರೆಟ್ ಫುಡ್ ಗೋ ಫಾರ್ ಡೇ ಅನ್ನೋ ಥರದ್ದು ಯಾವ ದಿನ ಕೊಟ್ಟರು ಇದನ್ನು ಡೈಲಿ ತಿಂತಾರೆ ಅನ್ನೋ ಥರದ್ದು ಯಾವುದು? ಅದೇ ಹೋಮ್ಲಿ ಫುಡ್ಡೇ, ಕೋಳಿ, ನಾಟಿ ಕೋಳಿ ಸಾರು, ರೈಸ್, ಅದೇ ಅವ್ರದ್ದು ಫೇವ್ರೆಟ್ ಫುಡ್. ಅದು ಯಾವಾಗಾದ್ರೂ ತಿಂತಾರೆ, ಅದನ್ನೇ ಜಾಸ್ತಿ ತಿನ್ನಿ ಅಂತ ಹೇಳಿದ್ರು ತಿಂತಾ ಇರಲಿಲ್ಲ. ಅದನ್ನು ಲಿಮಿಟ್ ಮಾಡಿಬಿಟ್ಟಿದ್ರು. ಈಗ ಯಾರ ಜೊತೆ ಆದರೂ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ, ಅದರಲ್ಲೂ ಸಹ ಯೂಶಲಿ ಸೆಲೆಬ್ರಿಟೀಸ್ ಅಂತ ಹೇಳಿದರೆ ಹೇಗೆ ತಿಂತಾರೆ ಎಲ್ಲವನ್ನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತೀವಿ. ನೀವು ಕೂಡ ಕೂತು ತಿಂದಿರ್ತೀರಾ, ಏನು ಒಂದು ಅಬ್ಸರ್ವ್ ಮಾಡಿದ್ದೀರಾ ಅವರಿಂದ? ಈ ಒಂದು ಯೂನಿಕ್ ಅನ್ನೋವಂಥದ್ದು ಬೇರೆಯವ್ರಿಗಿಂತ ಒಂದು ಇದೆ ಅನ್ನೋದಾದರೆ ಅದು ಏನಿದ್ರೂ ಎಲ್ಲ ಸ್ವಲ್ಪ ಅಷ್ಟೇ ಟೇಸ್ಟ್ ಮಾಡ್ತಾರೆ. ಒಂದು 4-5 ಐಟಮ್ ಮಾಡಿದ್ದು ಸೆಲೆಬ್ರಿಟಿ ಜಾಸ್ತಿ ಐಟಮ್ಗಳೇ ಮಾಡಿರ್ತಾರೆ. ಎಲ್ಲನೂ ಒಂದು ಟೇಸ್ಟ್ ಮಾಡ್ತಾರೆ, ಅವ್ರು ಎಷ್ಟು ಬೇಕೋ ಅವ್ರ ಲಿಮಿಟು ಇದು ಮಾಡ್ಕೊಂಬಿಟ್ಟಿದ್ದಾರೆ, ಅಷ್ಟೇ ತಿನ್ನೋದು ಬಿಟ್ಟು ಏನು ಜಾಸ್ತಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಏನು ಎಕ್ಸ್ಟ್ರಾ ತಿನ್ನೋದಿಲ್ಲ ಅವರು. ಈ ಆಯಿಲ್ ಐಟಮ್ ಅನ್ನೋಂಥದ್ದು, ಆಯಿಲ್ ಐಟಮು ಅದೆಲ್ಲ ಅವ್ರು ಇಷ್ಟನೇ ಪಡಲ್ಲ. ಆಯಿಲ್ ಐಟಮು ಸ್ವೀಟ್ಸ್ ಎಲ್ಲ ತುಂಬಾ ವರ್ಷ ಆಯಿತು ಸ್ಟಾಪ್ ಮಾಡಿಬಿಟ್ಟು. ಜಂಕ್ ಫುಡ್ಸ್ ಆಗಲಿ ಸ್ವೀಟ್ಸ್ ಆಗಲಿ, ಒಂದು ಕೇಕು ತಿಂತಾ ಇಲ್ಲ. ಬರ್ಡೇಗೂ ಅಷ್ಟು ಜನ ಬಂದು ಕೇಕ್ ಕಟ್ ಮಾಡಿಸೋದು ಇದೆಲ್ಲ ಮಾಡ್ತಾರೆ, ಒಂದು ಪೀಸು ಬಾಗಿಡಲ್ಲ ಅವರು. ಓಕೆ. ಇನ್ನು ಅಭಿಮಾನಿಗಳು ಕೆಲವು ಸಲ ಏನಾದರೂ ಇಷ್ಟಪಟ್ಟು ತಂದು ಕೊಡ್ತಾ ಇದ್ರು, ಬಟ್ ಅದನ್ನು ತಿಂತಿದ್ರು ಅವರು? ತಿಂತಾರೆ, ಅದೇ ಟೇಸ್ಟ್ ಮಾಡ್ತಾರೆ, ಅಷ್ಟು ತಿನ್ನೋದಿಲ್ಲ. ತುಂಬ ಓವರಾಗಿ ತಿನ್ನೋದಾಗಲಿ ಇದು ಮಾಡೋದಾಗಲಿ ಚೀಟ್ ಮೀಲ್ ಅಂತೂ ಮಾಡೋದಿಲ್ಲ. ಇನ್ನು ಫುಡ್ ಅಂತ ಬಂದ ತಕ್ಷಣ ವರ್ಕೌಟ್ ಜೊತೆಗೆ ಏನಾದರೂ ಈ ಬಲ್ಕ್ ಅಥವಾ ಮಸ್ಕುಲರ್ ಈ ರೀತಿ ಬೇಕು ತಕ್ಷಣಕ್ಕೆ ಅದು ಆಗೋದಿಲ್ಲ, ಇಟ್ ನೀಡ್ಸ್ ಸಮ್ ಟೈಮ್ ಅಲ್ವಾ ಬಾಡಿಗೆ. ಹೀಗಾಗಿ ಏನಾದರೂ ಸಪ್ಲಿಮೆಂಟ್ ಪ್ರೋಟೀನ್ ಅನ್ನುವಂಥದ್ದು ಏನಾದರೂ ಅಂದರೆ ವೇ ಪ್ರೋಟೀನ್ ಒಂದು ಹಾಕ್ತಾಯಿದ್ರು, ವೇ ಪ್ರೋಟೀನ್ ಒಂದು ಆ್ಯಡ್ ಮಾಡ್ತಾಯಿದ್ರು. ಯಾಕಂದರೆ ಅವರು ತಿಂತಾ ಇರಲಿಲ್ಲ, ನ್ಯಾಚುರಲ್ ಫುಡ್ಡಲ್ಲೇ ಜಾಸ್ತಿ ಎಗ್ಸು ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕು ಪರ್ ಡೇ ಬಾಡಿ ವೇಟ್ಗೆ ಅಂತ ಇರುತ್ತೆ, ಅಷ್ಟು ತಿಂತಾ ಇರಲಿಲ್ಲ.
ವೇ ಪ್ರೋಟೀನ್ ಒಂದು ಬಿಟ್ಟರೆ ಇನ್ನೇನೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ನಾವು ಬೇರೆ ಫಿಟ್ನೆಸ್ಸು ಇದ್ರ ಥರ ಎಕ್ಸ್ಟ್ರಾ ಹಾಕ್ಸಿ ಇದು ಮಾಡೋಕ್ಕೂ ಆಗೋಲ್ಲ. ಅಂದರೆ ಅವ್ರ ಹೆಲ್ತ್ನೂ ನೋಡಬೇಕಲ್ವ ಲಾಂಗ್ ಟರ್ಮ್ಗೆ. ಅದಕ್ಕೆ ಮುಂಚೆನೇ ಹೇಳ್ಬಿಡ್ತಾಯಿದ್ರು, 3-4 ಮಂತ್ಸ್ ಟೈಮ್ ಕೊಡ್ತಾಯಿದ್ರು. ನೆಕ್ಸ್ಟ್ ಮೂವಿಗೆ ಸ್ವಲ್ಪ ನಾನು ಬಲ್ಕ್ ಆಗಬೇಕು ಈ ಕ್ಯಾರೆಕ್ಟರ್ಗೆ, ಇಲ್ಲ ಈ ಕ್ಯಾರೆಕ್ಟರ್ ಸ್ವಲ್ಪ ಫುಲ್ ಲೀನ್ ಆಗಬೇಕು ಅಂದರೆ ಅದೇ ಏನು ತಿಂತಾರೋ ಡಯಟಲ್ಲೇ ಫುಲ್ಲು ಕಂಟ್ರೋಲ್ ಮಾಡಿಸಿ, ವರ್ಕೌಟ್ ಎಲ್ಲ ಜಾಸ್ತಿ ಮಾಡಿಸಿ. ಆ ಡೆಡಿಕೇಶನ್ ಹಂಗೆ ಇತ್ತು. ಆ ಡೆಡಿಕೇಶನ್ ಇದ್ರೇ ಆ ಥರ ಎಲ್ಲ ಚೇಂಜಸ್ ಮಾಡೋಕ್ಕಾಗೋದು. ಯಾಕಂದರೆ ಎಲ್ಲರಿಗೂ ಹೇಳ್ಬೋದು ನಾವು ಎಕ್ಸ್ಪೀರಿಯೆನ್ಸಲ್ಲಿ, ಹಿಂಗೆ ಮಾಡಿ ಈ ಥರ ಮಾಡಿ ಹಿಂಗಾಗತ್ತೆ ಅಂತ. ಅವ್ರು ಮಾಡಬೇಕಲ್ಲ, ಆ ಡೆಡಿಕೇಶನ್ ತುಂಬಾ ಇತ್ತು. ಅವರು ವೆಯ್ಟ್ ಲೈನ್ ಎಷ್ಟು ಅಂತ ಪ್ರಾಪರ್ ಇಷ್ಟು ಇದನ್ನು ಮೀರಿ ಅವರು ಹೋಗ್ತಾ ಇರಲಿಲ್ಲ. 95 ಅಂತ ಇಟ್ಕೊಂಡಿದ್ರು. ಅದರಿಂದ ಒಂದು 2-3 kg ಜಾಸ್ತಿ ಆಯಿತು ಅಂದರೆ ಆಗಲೇ ಸ್ಟಾರ್ಟ್ ಮಾಡೋರು. ವರ್ಕೌಟ್ ಅಲ್ಲೇ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋರು. ಆಮೇಲೆ ಊಟ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಅವರೇ. ನೀವು ಸಿಕ್ಕಾಗ ಭೇಟಿ ಆದಾಗ ಅವ್ರ ವೆಯ್ಟ್ ಎಷ್ಟಿತ್ತು ಅಂತ? ನಾನು ಸಿಕ್ಕಾಗ 100+ ಇತ್ತು. ಓಕೆ. ಅದಾದಮೇಲೆ ಐರಾವತ ಟೈಮ್ಗೆ ತುಂಬಾ ವೆಯ್ಟ್ ರೆಡ್ಯೂಸ್ ಮಾಡಿದ್ರು. ಆಲ್ಮೋಸ್ಟ್ 92 kgsವರೆಗೂ 100+ ಹೋಗಿತ್ತು. ಒಂದು ಆಲ್ಮೋಸ್ಟ್ 25-30 kgsವರೆಗೂ ವೆಯ್ಟ್ ಲಾಸ್ ಮಾಡಿದ್ರು. ಈಗ ನೀವು ಅವ್ರಿಗೆ ಪರ್ಸ್ನಲ್ ಟ್ರೈನರ್ ಆಗೋಕ್ಕೂ ಮೊದಲು ಅವ್ರಿಗೆ ಯಾರಾದರೂ ಇದ್ರಾ ಅಥವಾ ನೀವೇ ಫಸ್ಟಾ? ಆವಾಗ ಒಂದು 3-4 ತಿಂಗಳು ಗ್ಯಾಪ್ ಕೊಟ್ಟಿದ್ರು. ಮುಂಚೆ ಯಾರಿದ್ರು ಗೊತ್ತಿಲ್ಲ. 2013ಇಂದ ನಾನು ಒಬ್ಬನೇ ಇರೋದು ಇಲ್ಲಿವರೆಗೂ. ಇವತ್ತಿನವರೆಗೂ ನಾನೇ ಇರೋದು. ಓಕೆ. ಅವ್ರನ್ನ ಕೊನೆಯದಾಗಿ ನೀವು ಭೇಟಿಯಾಗಿದ್ದು ಯಾವಾಗ ಅಂತ? ಕೊನೆಯದಾಗಿ ಭೇಟಿಯಾಗಿದ್ದು ಆ್ಯಕ್ಚುಲಿ ಹಿಂದಿನ ದಿನವೇ. ಅವತ್ತು ಹಿಂದಿನ ದಿನವೂ ವರ್ಕೌಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ದಿವಸ ಎಲ್ಲ ದೇವಸ್ಥಾನಕ್ಕೇನೋ ಹೇಳಿದರು. ಮೇ ಬಿ ಅದಾದಮೇಲೆ ಭೇಟಿ ಆಗಿಲ್ಲ, ಸಿಕ್ಕಲಿಲ್ಲ. ವಿಜಯಲಕ್ಷ್ಮಿ ಅವ್ರ ಜೊತೆಗೆ ನೀವು ಟಚ್ಚಲ್ಲಿ ಇರ್ತೀರಾ? ಮಾತಾಡ್ತಾರೆ, ಅವ್ರು ಸಿಕ್ತಾಗೆಲ್ಲ ಮಾತಾಡ್ತಾ ಇರ್ತಾರೆ. ಆಮೇಲೆ ವಿನೀಶ್ ಅವ್ರಿಗೂ ಅವರು ಸಿಗ್ತಾ ಇರ್ತಾರೆ. ಅವ್ರಿಗೂ ಅವಾಗ ಟ್ರೈನ್ ಮಾಡ್ತಾ ಇರ್ತೀನಿ. ಶುರು ಮಾಡಿದ್ದೀರಾ ಅವ್ರಿಗೆ ಟ್ರೈನ್ ಮಾಡಿ? ಅವ್ರಿಗೂ ಟ್ರೈನ್ ಮಾಡಿ ಶುರು ಮಾಡಿ ಅವರು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ವರ್ಷ ಆಯಿತು ಅಥವಾ ತಿಂಗಳಾಯಿತು ಅವರು ಟ್ರೈನ್ ಮಾಡ್ತಾ? ನೀವು ಇವಾಗ ತಿಂಗಳಾಯ್ತು, ಒಂದು 3-4 ಮಂತ್ಸ್ ಆಯಿತು. ಈಗ ವಿನೀಶ್ ಅವ್ರದ್ದು ಫೋಟೋ ಶೂಟ್ಗಳನ್ನು ನಾವು ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ತೆರೆ ಹಿಂದೆ ಏನಾದರೂ ಪ್ಲಾನ್ ನಡೀತಿರ್ಬೋದು, ಅದು ಅವ್ರ ಪರ್ಸ್ನಲ್. ಬಟ್ ನೀವು ಅವ್ರಿಗೆ ಟ್ರೈನ್ ಮಾಡ್ತಾ ಇರುವಂಥದ್ದಾದರೆ ಯಾವ ರೀತಿ ತಂದೆ ತಕ್ಕ ಹಾಗೆ ಮಗ? ಇಲ್ಲ ಇಲ್ಲ, ಅವ್ರಿಗೆ ಇವಾಗ ಕಾಲೇಜು ಎಂಟ್ರಿ ಆಗಿದ್ದಾರಲ್ಲ, ಸ್ವಲ್ಪ ಲೀನಾಗಿ ಫಿಟ್ಟಾಗಿರಲಿ ಅನ್ನೋ ಇದಕ್ಕೋಸ್ಕರ ಅಷ್ಟೇ ಫಿಟ್ನೆಸ್ ಮಾಡಿಸ್ತಾ ಇದ್ದಾರೆ. ಟ್ರೈನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಓಕೆ. ಇದು ಮನೆಯಲ್ಲೇ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಇದು ಯಾಕೆ ಥಾಟ್ ಅಂದರೆ ಮನೆಯಲ್ಲೇ ಯಾಕೆ ಸೆಟಪ್ ಮಾಡ್ಕೊಂಡ್ರು? ಜಿಮ್ ಯಾಕೆ ಅವರು ಪ್ರಿಫರ್ ಮಾಡಲಿಲ್ಲ? ಅವರು ಅಷ್ಟೊಂದು ಇದು ಯಾಕೆ ಮಾಡಲ್ಲ ಅಂದರೆ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಜಿಮ್ ಮೆಂಬರ್ಸ್ಗಳಿಗೆ ಇವ್ರು ಹೋಗಿ 1-2 hours ಮಾಡ್ತಾರೆ ಅಂದರೆ ಅಲ್ಲಿರೋರಿಗೆ ತೊಂದರೆ ಆಗುತ್ತೆ. ಫೋಟೋಸ್ ವೀಡಿಯೋಸು ಬೇರೆಯವ್ರು ಬರೋದಾಗಲಿ ಥರ ಜಿಮ್ಗೆ ಇದಾಗಬಾರ್ದು ಅಂದ್ಬಿಟ್ಟು ಅವ್ರು ಮನೇಲೇ ಸೆಟಪ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಏನು ತುಂಬ ಹೈಫೈ ಥರ ಏನೂ ಇಲ್ಲ ಮೇಡಮ್. ಒಂದು 4-5 ಥರ ಮಷಿನ್ಸ್ ಇದೆ. ಇನ್ನೆಲ್ಲ ಮ್ಯಾನ್ಯುವಲ್, ಡಂಬಲ್ಲು, ಪ್ಲೇಟ್ಸ್ ಏನಿರಬೇಕು ಮ್ಯಾನ್ಯುವಲ್ಲೇ ಇದೆ ಅಷ್ಟೇ. ತುಂಬ ಹೈಫೈ ಏನಿಲ್ಲ. ಇದರಲ್ಲೇ ತುಂಬ ಇದರಲ್ಲಿ ಮಾಡ್ತಾರೆ. ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಅವರು. ಹೇಗೆ ಅವ್ರ ಡೇ ಶುರು ಆಗುತ್ತೆ, ಒಂದು ತಿಂಡಿಯಿಂದ ಹಿಡಿದು ರಾತ್ರಿವರೆಗೂ, ಜೊತೆಗೆ ಜಿಮ್ ಅದು ವರ್ಕೌಟ್ ಕೂಡ ಅದು ಆ್ಯಡ್ ಮಾಡಿದ್ರು. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು. ಯಾವತ್ತಿಂದ ಎಲ್ರಿಗೂ ಕ್ರೇಜ್ ಶುರುವಾಯಿತು. ದರ್ಶನ್ ಅವ್ರ ಲೈಫ್ ಸ್ಟೈಲ್ ಹೀಗಿರುತ್ತಾ, ನಾವು ನೋಡಬೇಕು ಅನ್ನೋವಂಥದ್ದು ಎಲ್ರಿಗೂ ಬಂದಿತ್ತು. ಸೊ ಆ ವರ್ಕೌಟ್ ಅನ್ನೋವಂಥದ್ದು ಅವ್ರ ದಿನ ಹೇಗೆ ಯೂಶ್ವಲಿ ಹೇಗಿರುತ್ತೆ ಅಂತ? ಶೂಟಿಂಗ್ ಇಲ್ಲ ಅಂದ್ರೂ ಶೂಟಿಂಗ್ ಇದ್ದಾಗ ಅವರು ಎಷ್ಟೇ ಬ್ಯುಸಿ ಇದ್ರೂ ಕರೆಕ್ಟ್ 5 o'clockಗೆ ರೆಡಿ ಇರ್ತಾರೆ. ಆ್ಯಕ್ಚುಲಿ ಒಂದು 70-80% ನಾನೇ ಲೇಟಾಗಿ ಹೋಗ್ತೀನಿ. ನನಗೋಸ್ಕರನೇ ಅರ್ಧ ಅವರ್ 3/4 hour ಕಾಯ್ತಾ ಇರ್ತಾರೆ. ಆ್ಯಕ್ಚುಲಿ ಅಷ್ಟೊತ್ತು ಕಾಯ್ದು ತುಂಬ ಅಷ್ಟು ಲೇಟಾಗಿ ಹೋದ್ರೂ ಯಾವತ್ತು ಇದುವರೆಗೂ ಒಂದಿನ ಬೈಯೋದಾಗಲಿ ಇದು ಮಾಡೋದಾಗಲಿ ಮಾಡಿಲ್ಲ. ಶೂಟಿಂಗ್ ಇದ್ದಾಗ ಮಾತ್ರ ಹೇಳ್ತಾರೆ ಬೇಗ ಅಂತ, ಆವಾಗ ಬೇಗ ಹೋಗ್ಬಿಡ್ತೀನಿ. ಶೂಟಿಂಗ್ ಇಲ್ಲೇ ಇರೋ ಟೈಮಲ್ಲಿ ನನಗೂ ಸ್ವಲ್ಪ ಆಗ್ತಾ ಇರಲ್ಲ ಯಾವಾಗಾದರೂ. ಆ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಹೋಗಿರ್ತೀನಿ ನಾನೇ. ಅವರಂತೂ ಇಲ್ಲದೇ ಇರಲಿ ಒಂದು 5 ಗಂಟೆಗೆ ರೆಡಿ ಇರ್ತಾರೆ. ಮಾಮೂಲಿ ಅವ್ರದ್ದು ಟೀ ಅದೇ ಅವ್ರಿಗೆ ಒಂಥರ ಪ್ರೀ ವರ್ಕೌಟ್ ಇದ್ದಂಗೆ. ಅದೆಲ್ಲ ಆದಮೇಲೆ ಎಷ್ಟು ಗಂಟೆಗೆ ಶುರು ಮಾಡ್ತಾರೆ? 5:30-6ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ್ರೆ 2 hours ಕಾರ್ಡಿಯೋ ಮಾಡ್ತಾರೆ. ಕಾರ್ಡಿಯೋ, ಆಮೇಲೆ ಆ್ಯಬ್ಸ್ ವರ್ಕೌಟು, ಆಮೇಲೆ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ತಾರೆ. ಒಂದು 2 hours ಮಾಡೇ ಮಾಡ್ತಾರೆ. ನೀವು ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅಂದರೆ ಮಧ್ಯದಲ್ಲಿ ಬ್ರೇಕ್ ಅನ್ನುವಂಥದ್ದು ಇರುತ್ತೆ. ಎಷ್ಟೊತ್ತು ಬ್ರೇಕ್ ತೆಗೆದುಕೊಳ್ತಿದ್ರು? ಆ ಸಂದರ್ಭದಲ್ಲಿ ಏನು ಮಾತಾಡ್ತಿದ್ರಿ ನೀವು? ಬ್ರೇಕ್ ಅಂದರೆ ಅಷ್ಟೊಂದು ಬ್ರೇಕ್ ಯಾವಾಗ ಅವ್ರು ಇಂಜುರೀಸ್ ಆದಾಗ ಅಷ್ಟೇ 1 ತಿಂಗಳು 2 ತಿಂಗಳು ಆ ಥರ ಬ್ರೇಕ್ ತೊಗೋತಾ ಇದ್ರು. ಅದು ಬಿಟ್ಟರೆ
ಮಧ್ಯದಲ್ಲಿ ಯಾವಾಗಾದ್ರು ಮಿಸ್ ಆಯಿತು ಸಂಡೇಸು ಬಿಡ್ತಾ ಇರಲಿಲ್ಲ. ಸಂಡೇಸು ಬಂದು ವರ್ಕೌಟ್ ಮಾಡೋರು ಅವರು. ಹುಷಾರಿಲ್ಲ ಅಂದರೆ ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ಒಂದಿನ ಆ್ಯಕ್ಚುಲಿ ಅವರೇ ಹೇಳ್ಬಿಡ್ತಾರೆ ಇವತ್ತು ಆಗ್ತಾಯಿಲ್ಲ. ಇಲ್ಲಾಂದರೆ ಸ್ವಲ್ಪ ಟಯರ್ಡ್ ಆಗಿದ್ರು ನಾನೇ ಬೇಡ ರೆಸ್ಟ್ ಮಾಡಿ ಇವತ್ತು ಟಯರ್ಡ್ ಆಗಿದ್ದೀರಾ ಪುಷ್ ಮಾಡಬಾರ್ದು ಅಂದರೆ ಇಲ್ಲ ಮಾಡಬೇಡ ನಾನು ಇವತ್ತು ಬಿಟ್ಟರೆ ತಿರ್ಗಾ ನಾನು ಗ್ಯಾಪ್ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ತುಂಬ ಎಷ್ಟೇ ಟಯರ್ಡ್ ಆಗಿದ್ರು ವರ್ಕೌಟ್ ಅಂತೂ ಮಾಡೇ ಮಾಡ್ತಿದ್ರು. ಅಂದರೆ ಅವ್ರಿಗೆ ಬೆನ್ನು ಇರುವಂಥ ವಿಚಾರ ನಿಮಗೂ ಗೊತ್ತಿದೆ. ಅದರ ತಕ್ಕ ಹಾಗೆ ಅವ್ರಿಗೆ ಯಾವುದೇ ರೀತಿ ಬಾಡಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾವ ವರ್ಕೌಟ್ನ ಸ್ಕಿಪ್ ಮಾಡ್ತಾಯಿದ್ರು ಅಥವಾ ಹೇಗೆ ಮಾಡಿಸ್ತಾ ಇದ್ರಿ ಅಂತ? ಅವರು ಈ ಬೆಂಡ್ ಮಾಡಿ ಲಿಫ್ಟ್ ಮಾಡೋದೆಲ್ಲ ತುಂಬ ಅವಾಯ್ಡ್ ಮಾಡ್ತಾಯಿದ್ರು. ಆಮೇಲೆ ಲೋವರ್ ಬಾಡಿಗೆ ಸ್ವಲ್ಪ ಹೆದರ್ಕೊಳ್ತಾಯಿದ್ರು. ಲೋವರ್ ಬಾಡಿ ಇದು ಮಾಡಬೇಕಾದ್ರೆ ಜರ್ಕ್ ಆದರೆ ಏನಾದ್ರು ತುಂಬಾ ಪೇನ್ ಆಗ್ತಿತ್ತು. ಆಮೇಲೆ ಮೀನು ಸ್ವಲ್ಪ ಅವ್ರಿಗೆ ಡ್ಯಾಮೇಜ್ ಇತ್ತು. ಸೊ ಲೋವರ್ ಬಾಡಿ ವರ್ಕೌಟ್ ಮಾಡ್ತಿರಲಿಲ್ಲ. ಇವಾಗ ಶೋಲ್ಡ್ರು ಟ್ರೈಸಿಪ್ಸ್ ಎಲ್ಲ ಸ್ವಲ್ಪ ಟೇರ್ ಆಗಿತ್ತು, ಮಸಲ್ ಟೇರ್ ಆಗಿತ್ತು. ಅದು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರು. ಅದೆಲ್ಲ ಇದು ನೋಡಿಕೊಂಡೇ ನಾವು ಆಮೇಲೆ ಎವ್ರಿ 6 ಮಂತ್ಸ್ ಇಲ್ಲ 1 ಇಯರ್ಗೆ ಒಂದ್ಸರಿ ಬ್ಲಡ್ ಟೆಸ್ಟು ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರನೇ ವರ್ಕೌಟ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ಸಾಂಗಲ್ಲೇ ಅವ್ರನ್ನ ವರ್ಣನೆ ಮಾಡಿಬಿಟ್ಟಿದ್ದಾರೆ, ಅವ್ರ ಹೈಟ್ ಫಿಸಿಕ್ ಬಗ್ಗೆ ಎಲ್ಲ. ಅದನ್ನು ಮೇಂಟೈನ್ ಮಾಡೋವಂಥದ್ದು ಕನ್ಸಿಸ್ಟೆಂಟಾಗಿ ಇಟ್ಕೊಳ್ಳೋವಂಥದ್ದು ಭಾಳಷ್ಟು ಕಷ್ಟ ಅಲ್ವಾ? ತುಂಬ ಕಷ್ಟ. ಒಂದ್ಸರಿ ವೆಯ್ಟ್ ಲಾಸ್ ಮಾಡೋದು ತುಂಬ ಈಸಿ, ಬಟ್ ಅದನ್ನೇ ಮೇಂಟೈನ್ ಮಾಡೋದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲಂತೂ ಅವರು ಹೆಸರಲ್ಲೇ ಇದೆ ತುಂಬ ಚಾಲೆಂಜಿಂಗ್ ಆಗಿ ಇದು ಮಾಡಬೇಕು. ಅದನ್ನಂತೂ ನಮಗೆ ಆಗ್ತಾಯಿಲ್ಲ. ನಾವು 19 ಇಯರ್ಸಿಂದ ಮಾಡ್ತಾಯಿದ್ದೀನಿ, ಬಟ್ ಸ್ವಲ್ಪ ಹುಷಾರಿಲ್ಲ ಏನಾದ್ರು ಇದಾಯಿತು ಟೆನ್ಷನ್ ಆಯಿತು ಅಂದರೆ ವರ್ಕೌಟ್ ಮಾಡೋಕ್ಕೆ ಆಗಲ್ಲ. ಬಟ್ ಅವರು ಅಷ್ಟು ಟೆನ್ಷನ್ಸು ಫುಲ್ ಬ್ಯುಸಿ ಶೆಡ್ಯೂಲಲ್ಲೂ ಮಾಡ್ತಾಯಿದ್ರು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಹೊಸ ಮೂವಿಗೆ ರಾಜಸ್ಥಾನಲ್ಲಿ ಶೂಟಿಂಗ್ ಮಾಡ್ತಿದ್ರು. ಆಲ್ಮೋಸ್ಟ್ 24 ಅವರ್ಸು ಕಂಟಿನ್ಯೂ ಶೂಟ್ ಮಾಡಿದ್ದಾರೆ. 2-3 ಅವರ್ ರೆಸ್ಟ್ ಮಾಡ್ತೀನಿ, ತಿರ್ಗಿ ಅವತ್ತು ಮಧ್ಯಾಹ್ನನೂ ವರ್ಕೌಟ್ ಮಾಡೋಣ ಅಂತ ಅಲ್ಲಿ ಆ ಥರ ಅಷ್ಟು ಡೆಡಿಕೇಶನ್ ಅವ್ರಿಗೆ. ಫಿಟ್ನೆಸ್ ಇದರಲ್ಲಾಗಲಿ ಮೇಂಟೈನ್ ಮಾಡೋದ್ರಲ್ಲಾಗಲಿ ತುಂಬ ಕನ್ಸಿಸ್ಟೆನ್ಸಿ ಇತ್ತು ಅವ್ರಿಗೆ. ಈಗ ಅವರು ಮುಂಚೆ ಮಾಡಿರುವಂಥ ಸಿನಿಮಾಗಳು ನಾವು ನೋಡಿದ್ದೀವಿ, ಅದರಲ್ಲಿ ಅಂದರೆ ಫಿಸಿಕ್ ಅಷ್ಟೊಂದು ಮೇಂಟೈನ್ ಮಾಡಿರಲಿಲ್ಲ. ನ್ಯಾಚುರಲ್ ಆಗಿ ಬಾಡಿ ಒಂದು ಹೇಗಿರಬೇಕಿತ್ತು ಇಂಡಸ್ಟ್ರಿಗೆ ಅದೇ ರೀತಿಯಾಗಿ ಎಂಟ್ರಿ ಕೊಟ್ಟರು ಅವರು. ಬರ್ತಾ ಬರ್ತಾ ತುಂಬ ಚೇಂಜಸ್ ನಾವು ನೋಡ್ತಾ ಹೋದ್ವಿ. ಸೊ ಆ ಒಂದು ಫಿಸಿಕ್ಗೂ ಈಗ ದರ್ಶನ್ ಅವ್ರು ಇರೋ ಫಿಸಿಕ್ಗೂ ಎಷ್ಟು ವ್ಯತ್ಯಾಸ ನೀವು ಒಂದು ಟ್ರೈನರ್ ಆಗಿ ನೋಡೋದಾದರೆ? ಅದೇ ಅವರು ಈ ಮೂವಿಗೆ ಈ ಥರ ಬೇಕು ನನಗೆ ಫಿಸಿಕ್ಕು ಅಂತ ಅವರೇ ಫಸ್ಟೇ ಹೇಳ್ಬಿಡ್ತಾಯಿದ್ರು. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಈ ಕುರುಕ್ಷೇತ್ರದಲ್ಲಿ ಸ್ವಲ್ಪ ಅಷ್ಟೊಂದೆಲ್ಲ ಲೀನು ಮಸಲು ಎಲ್ಲ ಬೇಕಾಗಿರಲಿಲ್ಲ. ಬಲ್ಕಲ್ಲಿ ಇದ್ರ ಥರ ನ್ಯಾಚುರಲ್ ಆಗಿರಬೇಕಿತ್ತು. ಆಮೇಲೆ ಈ ಪೊಲೀಸ್ ಕ್ಯಾರೆಕ್ಟ್ರು ಐರಾವತಲ್ಲಿ ತುಂಬ ಲೀನ್ ಬೇಕಿತ್ತು. ಅವರು ಫಸ್ಟೇ ಹೇಳ್ಬಿಡ್ತಾಯಿದ್ರು. ಅದ್ರ ಪ್ರಕಾರ ನಾವು ವರ್ಕೌಟ್ನ ಡಿಸೈನ್ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಓಕೆ. ಈಗ ಒಂದು ರೀಸೆಂಟ್ ಅವ್ರದ್ದು ಸಿನಿಮಾದ ಒಂದು ಸಾಂಗ್ ಒಂದು ರಿಲೀಸ್ ಆದಾಗ ರಚಿತಾ ರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು, ಅದರಲ್ಲೂ ಸಹ ಏನೋ CG ವರ್ಕ್ ಇರ್ಬೋದು ಅಥವಾ ಏನೋ ಒಂದು ಗ್ರಾಫಿಕ್ಸ್ ಎಫೆಕ್ಟಿಂದ ಏನೋ AI ಥ್ರೂ ಈ ರೀತಿ ಮಾಡಿದ್ದಾರೆ, ಈ ರೀತಿ ಫಿಸಿಕ್ ಇರಬಹುದು ದರ್ಶನ್ ಅವರಿಗೆ ಇಲ್ಲ, ಇದು ಫೇಕ್ ಅನ್ನುವಂಥದ್ದು ರೀತಿಯಲ್ಲೆಲ್ಲ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿತ್ತು. ಬಟ್ ಅದು ಆ್ಯಕ್ಚುಲಾಗಿ ಫ್ಯಾಕ್ಟ್ ಏನು? ಆ್ಯಕ್ಚುಲ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಬರೀ ಅದೊಂದು ಸಾಂಗಿಗೆ ಮೊದಲೇ ಇವರು ಕೇಳ್ಕೊಂಡಿದ್ರು. ಅದೊಂದು ಸಾಂಗಿಗೆ ಅಂತಲೇ ಆಲ್ಮೋಸ್ಟ್ 3 ಮಂತ್ಸ್ ರೆಡಿ ಆದರು. ಅದು CG ಆಗಲಿ ಎಕ್ಸ್ಟ್ರಾ ಎಫೆಕ್ಟ್ಸ್ ಆಗಲಿ ಇಟ್ಟು ಮಾಡಲೇ ಇಲ್ಲ ಅವರು. ಅದೊಂದು ಸಾಂಗಿಗೆ ರೆಡಿಯಾಗಿ ಪೋಲ್ಯಾಂಡಲ್ಲಿ ಮಾಡಿದ್ದು ಆ ಸಾಂಗು. ಅಲ್ಲಿ ಹತ್ತಿರ ಒಂದು ವಾರ ಎಲ್ಲ ಹೇಳ್ತಾರಲ್ಲಿ ವಾಟ್ರ್ ಸೋಡಿಯಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕಟ್ ಮಾಡಿಕೊಂಡು ಅಷ್ಟು ಲೀನಾಗಿ ಇದು ಕಾಣಿಸ್ಬೇಕಾದ್ರೆ ಅಷ್ಟೆಲ್ಲ ಮಾಡಿ ಆ ಸಾಂಗ್ ಮಾಡಿದ್ದು 3 ಮಂತ್ಸು ಬೇಕಾಯಿತು ಆ ಥರ ಮಾಡೋಕ್ಕೆ ಅಟ್ಲೀಸ್ಟ್. ಅಂದರೆ ಈಗ ಡೆವಿಲ್ ಸಿನಿಮಾಗೋಸ್ಕರ ಈ ಹಿಂದೆ ಮಾಡಿರುವಂತಹ ಸಿನಿಮಾಗೂ ಈಗ ವ್ಯತ್ಯಾಸ ಎಷ್ಟಿದೆ ಅಂತ? ಡೆವಿಲ್ ಸಿನಿಮಾಲಿ ಅದೇ ಇದರಲ್ಲಿ ಅಷ್ಟೊಂದು ಏನು ಫಿಸಿಕ್ಕಿಗೆ ಅಂದರೆ ಎಲ್ಲ ಸೂಟ್ಸು ಆ ಥರ ಕಾಸ್ಟ್ಯೂಮ್ಸ್ ಇದೆಲ್ಲ ಕಾಸ್ಟ್ಯೂಮ್ಸ್ ಪ್ರಕಾರ ಇದು ಮಾಡ್ಕೊಳ್ತಾಯಿದ್ರು. ಬಟ್ ಇದರಲ್ಲಿ ಸ್ವಲ್ಪ ಗ್ಯಾಪ್ಗಳು ಜಾಸ್ತಿ ಆಯ್ತಲ್ವ, ಒಂದು ರೇಂಜ್ಗೆ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದಾರೆ ಅಷ್ಟೇ ಮಾಡಿದ್ದಾರೆ. ತುಂಬ ಇದ್ರ ಬಗ್ಗೆ ಇದು ಮಾಡೋಕ್ಕಾಗಲಿಲ್ಲ, ಇದು ಚೇಂಜಸ್ ಮಾಡೋಕ್ಕಾಗಲಿಲ್ಲ ಈ ಮೂವಿಗೆ. ಖಂಡಿತವಾಗ್ಲೂ, ಯಾಕಂತ ನೀವು ಹೇಳಿದ್ದು ಒಪ್ಕೋಬೇಕು. ಯಾಕಂದರೆ ಅವರು ಜೈಲಿಂದ ಒಳಗೆ ಹೋಗಿ ಹೊರಗೆ ಬಂದಾದ್ಮೇಲೆ ಆ ಒಂದು ಫಿಸಿಕ್ ಮುಂಚೆ ಹೇಗಿತ್ತು ಹಾಗೆ ಇತ್ತ ನಿಮ್ಮ ಪ್ರಕಾರ? ಒಂದಷ್ಟು ಚೇಂಜಸ್ ಇತ್ತು, ಅದರಲ್ಲೇ ಅಡ್ಜಸ್ಟ್ಮೆಂಟ್ ಆಯಿತು. ಅದರಲ್ಲೇ ತಿರ್ಗಾ ವಾಪಸ್ ಏನೇನು ಫ್ಯಾಟು ಇದಾಗಿತ್ತು ಎಲ್ಲ ಮಸಲ್ ಲಾಸ್ ಆಗಿದ್ದು ಅದನ್ನೆಲ್ಲ ವಾಪಸ್ ಇದು ಮಾಡ್ತಾಯಿದ್ವಿ. ಫ್ಯಾಟ್ ಲಾಸ್ ಮಾಡಿ ಮಸಲ್ ಒಂದು ಸ್ವಲ್ಪ ಲೀನಾಗಿ ಇದು ಮಾಡ್ತಾಯಿದ್ವಿ. ಅಷ್ಟು ತಿರ್ಗಾ ಬ್ರೇಕ್ ಆಯಿತು. ಹಂಗೆ ಬ್ರೇಕ್ ಆದಾಗ ಸ್ವಲ್ಪ
ಇದಾಗೆ ಆಗುತ್ತೆ, ಟೈಮ್ ಬೇಕಾಗುತ್ತೆ ತಿರ್ಗಾ. ಅಂದರೆ ಡೆವಿಲ್ ಸೆಟ್ಟಲ್ಲೂ ವರ್ಕೌಟ್ ಮಾಡ್ತಿದ್ರು. ಎಲ್ಲೂ ಹೊರ್ಗಡೆ ಎಲ್ಲಿ ಹೋದ್ರೂ ವರ್ಕೌಟ್ ಅಂತೂ ನಿಲ್ಲಿಸ್ತಾ ಇರಲಿಲ್ಲ. ಮುಂಚೆನೇ ಹೇಳೋರು ಹಿಂಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲರೂ ನಿಮ್ಗೆ ಗೊತ್ತಿರೋ ಜಿಮ್ ಇದ್ದರೆ ನೋಡಿ, ಬೇರೆ ಸ್ಟೇಟಲ್ಲಾಗಲಿ ಬೇರೆ ಕಡೆ ಆಗಲಿ ನೋಡಿ. ಆಮೇಲೆ ಹೋಟೆಲ್ಸ್ ಬುಕ್ ಮಾಡಬೇಕಾದ್ರೂ ಫಸ್ಟು ಅಲ್ಲಿ ಜಿಮ್ ನೋಡಿಬಿಟ್ಟು ಆಮೇಲೆ ಹೋಟೆಲ್ ಬುಕ್ ಮಾಡ್ತಾಯಿದ್ರು ಅವರು. ಎಲ್ಲ 5 ಸ್ಟಾರ್ ಹೋಟ್ಲು ಅದು ನೋಡ್ತಿರ್ಲಿಲ್ಲ, ಜಿಮ್ ಚೆನ್ನಾಗಿದೆಯಾ ಆ ಹೋಟ್ಲ್ ಮಾತ್ರ ಬುಕ್ ಮಾಡ್ತಿದ್ರು. ಹಾಗೆ ಹೊರಗಡೆ ಹೋದಾಗ್ಲೂ ವರ್ಕೌಟ್ ಮಿಸ್ ಮಾಡಿಲ್ಲ ಅವರು. ಮಗನ ಜೊತೆ ಯಾವತ್ತಾದ್ರೂ ವರ್ಕೌಟ್ ಮಾಡಿದಾರಾ? ಮಾಡಿದ್ದಾರೆ. ಏನು ಹೇಳ್ತಿದ್ರು? ಇಲ್ಲ, ನಾನು ಕರೆಕ್ಷನ್ ಮಾಡೋಗಿದ್ದು ಅವರೇ ಕರೆಕ್ಷನ್ ಜಾಸ್ತಿ ಮಾಡ್ತಾ ಇರ್ತಾರೆ ಮಗನಿಗೆ. ಓಕೆ, ಏನು ಹೇಳ್ತಾರೆ? ಅದೇ ಮಗನಿಗೆ ಅಂದರೆ ಈಗ ಮಗ ಆಲ್ಮೋಸ್ಟ್ ಅವರು ಭುಜದವರೆಗೂ ಬಂದುಬಿಟ್ಟಿದ್ದಾರೆ, ಅವರು ಕೂಡ ಹೈಟ್ ಸೇಮ್ ಅಪ್ಪನ ಥರನೇ ಇರೋವಂಥದ್ದು. ಮಗನಿಗೆ ಅದೇ ಅಷ್ಟೊಂದು ಪುಷ್ ಮಾಡ್ತಾಯಿಲ್ಲ, ಬಟ್ ಇವಾಗಿಂದನೇ ಒಂದು ಫೌಂಡೇಶನ್ ಥರ ಇರಲಿ, ಇವಾಗಿಂದ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಇದಿರಲಿ, ಸ್ಟಾರ್ಟ್ ಮಾಡಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ರು. ಪೋಸ್ಟರು ಇದು ಮಾಡಿಸ್ಬೇಕಾದ್ರೆ ಇನ್ನೂ ಹಿಂಗೆ ಮಾಡು ಹಂಗೆ ಮಾಡು ಅಂತ ಅವರೇ ತುಂಬ ಇದು ಮಾಡ್ತಾಯಿದ್ರು, ಚೇರಪ್ ಮಾಡ್ತಾಯಿದ್ರು. ಸುಸ್ತಾದರೂ ಪರವಾಗಿಲ್ಲ ಮಾಡು, ಇಷ್ಟು ಮಾಡಬೇಕು, ಮಾಡಲೇಬೇಕು, ಸ್ವಲ್ಪ ರಿಡ್ಯೂಸ್ ಮಾಡಬೇಕು ಬೇಬಿ ಫ್ಯಾಟ್ ಎಲ್ಲ ಅಂತ ಹೇಳ್ತಾಯಿದ್ರು. ಏನು ಅವ್ರ ಅಳಿಯ ಚಂದ್ರು ಅವರು ಇದ್ದಾರಲ್ಲ, ಸೊ ಅವ್ರಿಗೂ ಏನಾದರೂ ನೀವು ಟ್ರೈನ್ ಮಾಡ್ತಿದ್ದೀರಾ? ಅವ್ರಿಗೂ ಮಾಡ್ತಾಯಿದ್ದೆ, ಅವ್ರಿಗೂ ಕಾಟೇರಲ್ಲೆಲ್ಲ ಇದು ಮಾಡಿದ್ದೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಚಂದು ಅವರು ಅಳಿಯ ಅಂತ ಹೇಳೋದ್ಕಿನ್ನ ಇನ್ನೂ ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಇವ್ರು ಒಂದು ಹೇಳಿದ್ರೆ ಅವರು 4 ಮಾಡ್ತಾರೆ, ಆ ಥರ ಮಾಡ್ತಾರೆ. ಓಕೆ, ಓವರಾಲ್ ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಅಂದರೆ ಒಂದು ಫ್ಯಾಮಿಲಿ ಅಂದರೆ ನೀವು ಹತ್ತಿರದಿಂದ ನೋಡಿರ್ತೀರ, ಪರ್ಸ್ನಲಿ ಅವ್ರು ಹೇಗೆ ಏನು ಅನ್ನುವಂಥದ್ದು ನೀವು ನೋಡಿರ್ತೀರ. ಹೊರಗಿನ ಜನ ಏನಾದರೂ ಮಾತಾಡ್ಕೋಬೋದು, ಅಥವಾ ಯಾಕಂದರೆ ದೂರದ ಬೆಟ್ಟ ನುಣ್ಣಗೆ ನೋಡೋಕ್ಕೆ, ಹಾಗಾಗಿ ಗೊತ್ತಿರೋದಿಲ್ಲ. ನೀವು ಯೂಶ್ವಲಿ ಅವ್ರ ಫ್ಯಾಮಿಲಿನ ನೋಡಿರುವಂಥದ್ದು, ದಿನಕರ್ ಸರ್ ಇರ್ಬೋದು, ವಿಜಯಲಕ್ಷ್ಮಿ ಮ್ಯಾಮ್ ಇರ್ಬೋದು, ಎಲ್ಲವೋ ಆ ಕುಟುಂಬದ ಬಗ್ಗೆ ಹೇಳೋದಾದ್ರೆ? ನಾನು ತುಂಬ ಅಂದರೆ ದಿನಕರ್ ಸರು ಮ್ಯಾಮು ಎಲ್ಲ ಬಂದು ಕ್ಯಾಶುವಲಾಗಿ ಮಾತಾಡ್ತಾರೆ. ಇವರು ವರ್ಕೌಟ್ ಮಾತ್ರ ಇಲ್ಲಿ ತುಂಬ ಇದು ಬರ್ತಾ ಇರ್ತಾರಲ್ಲ. ಬಟ್ ಚಂದು ಅವ್ರದ್ದು ಎಲ್ಲ ಬಾಂಡಿಂಗ್ ಎಲ್ಲ ತುಂಬಾ ಇದಿದೆ. ಅವ್ರ ಕೇರಿಂಗು ಅಷ್ಟೇ, ಎಲ್ಲರೂ ಹೋಗ್ಬೇಕು ಅಂದ್ರೂ ಫಸ್ಟೇ ಎಲ್ಲ ಇದು ಮಾಡಿ ಹಿಂಗೆ ಜೊತೆಲಿ ಕಳಿಸೋದಾಗಲಿ, ಜೊತೆಲಿ ಇವರೇ ಹೋಗೋದಾಗಲಿ ತುಂಬಾ ಕೇರಿಂಗ್ ಮಾಡಿ ಇದು ಮಾಡ್ತಾರೆ. ಆಮೇಲೆ ಅವರು ಚಂದು ಅವರು ಅಷ್ಟೇ, ಅವ್ರ ಅಕ್ಕ ಮಗ ಅಂತ ಒಂದೇ ಸರಿನೂ ಇದಾಗಿ ಮಾಡಲಿಲ್ಲ. ಫಸ್ಟ್ ಕೆಲಸಕ್ಕೆ ಅಂತಲೇ ಇದು ಮಾಡಿಕೊಂಡು, ಆಮೇಲೆ ಫಸ್ಟು ಕೆಲಸ ಕಲಿಬೇಕು, ಆಮೇಲೆ ನೀನು ಇದಾಗಬೇಕು ಅಂದ್ಬಿಟ್ಟು ಬರೀ ಇದಕ್ಕೆ ಮಾತ್ರ ಸೇರಿಸ್ಕೊಂಡು ಅವ್ರನ್ನ ಕೆಲಸ ಕಲಿ ಅಂತ ಇದು ಮಾಡಿದ್ದಾರೆ. ಹಾಗೆ ತುಂಬ ಕೇರಿಂಗ್ ತುಂಬ ಇದು ಮಾಡ್ತಾರೆ. ಆ ಥರ ಬೇರೆ ಹೇಳೋ ಥರ ಎಲ್ಲ ಏನಿಲ್ಲ. ಕೇರಿಂಗ್ ಮಾಡೋದಾಗಲಿ, ಆಮೇಲೆ ತುಂಬ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಲಿ, ನಾನಂತೂ ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಆ ಥರ ಬೇರೆ ಎಲ್ಲೂ ನೋಡಿಲ್ಲ ನಾನು. ಆ್ಯಕ್ಚುಲಿ ಇವಾಗ ಒಂದು ಬರ್ಡೇಗಾಗಲಿ ಎಷ್ಟು ತುಂಬ ಫಸ್ಟ್ ಆದರೆ ತುಂಬ ಕೇಕ್ಗಳು ಅದು ಇದು ಬರ್ತಾಯಿತ್ತು. ನೆಕ್ಸ್ಟ್ ವರ್ಷದಿಂದನೇ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಬ್ಬರು ಒಂದು ಕೇಕ್ ತರೋಂಗಿಲ್ಲ, ಏನೋ ತರೋಂಗಿದ್ರೆ ದಿನಸಿ ತಗೊಂಬಂದು ಆ ಥರ ಕಾನ್ಸೆಪ್ಟು ಸ್ಟಾರ್ಟ್ ಮಾಡಿದೆ ಅವರು. ಅವತ್ತಿಂದ ಫ್ಯಾನ್ಸು ಯಾರೂ ಒಂದು ಕೇಕು ತೊಗೊಬಂದಿಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತಾರೆ. ಅದನ್ನೆಲ್ಲ ಇವರು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ತುಂಬ ಸರ್ಕ್ಯುಲೇಟ್ ಮಾಡಿಬಿಡ್ತಾರೆ. ಸೊ ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಾ. ಅವರು ಪರ್ಸ್ನಲಿ ಅವ್ರು ಹೇಳಿರ್ತಾರೆ, ಹೇಳ್ಕೋಬೇಡಿ ಎಲ್ಲೂ ಅನ್ನುವಂಥದ್ದು. ಯಾಕಂದರೆ ಹಿಂದೆ ಕೂಡ ಅವರು ತಂಡದಲ್ಲಿ ಇರುವಂಥ ಕಲಾವಿದರನ್ನು ಮಾತಾಡಿಸಿದಾಗೂ ಹೇಳಿದರು, ಕ್ಯಾರವ್ಯಾನ ಕರೆದು ಬಿಟ್ಟು ಹಣ ಸಹಾಯ ಮಾಡಿರುವಂಥದ್ದು. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಮಾಡಿರ್ತಾರೆ, ಬಟ್ ಹೇಳ್ಕೋಬೇಡಿ ಅಂತ ಹೇಳ್ತಾರೆ ಅಂತ. ಪರ್ಸ್ನಲ್ ಆಗಿ ನಿಮಗೆ ದರ್ಶನ್ ಸರ್ ಅಷ್ಟು ಒಡನಾಟ ಇರೋದ್ರಿಂದ ಯಾವತ್ತಾದ್ರು ನೀವು ಕಣ್ಣಾರೆ ನೋಡಿದ್ದೀರಾ? ನೋಡಿದ್ದೀನಿ ಮೇಡಮ್, ತುಂಬ ನೋಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ಗೆ ಏನಾದ್ರು ಕಷ್ಟ ಆಯಿತು ಇದು ಇತ್ತು ಅಂದರೆ ಅವ್ರಿಗೇನು ಇದೇ ಮಾಡಲ್ಲ. ಇವಾಗ ನಾನೇ ಇನ್ನೊಬ್ರಿಗೆ ಹಿಂಗೆ ಕಷ್ಟ ಇದೆ, ಅವ್ರು ಈ ಥರ ಇದ್ದಾರೆ ಅಂದರೆ ಕರೆದು ಅವರೇ ಇದು ಮಾಡಿಬಿಟ್ಟಿರ್ತಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ, ಕೇಳೋಂಗೇ ಇಲ್ಲ. ಹಿಂಗಿದ್ದಾರೆ ಅಂದರೆ ಅವರೇ ಹೆಲ್ಪ್ ಮಾಡಿಬಿಟ್ಟಿರ್ತಾರೆ. ಬಟ್ ಹೊರಗಡೆ ಎಲ್ಲೂ ಹೇಳೋಕ್ಕೆ ಇದು ಮಾಡೋಕ್ಕೂ ಬಿಡೋದಿಲ್ಲ. ನಮಗೂ ಹೇಳ್ತಾ ಇರ್ತಾರೆ, ನಿಮ್ಗೇನಾದ್ರು ಬೇಕು ಅಂದರೆ ನನಗೆ ಹೇಳಿ, ನಾನು ಒಬ್ಬ ಬ್ರದರ್ ಥರ ಇದ್ದೀನಿ ನಿಮಗೆ, ಅದೇನು ಬೇಕು ಅಂದರೆ ಫಸ್ಟ್ ನಾನು ಕೇಳಿ ಅಂತಲೇ ಹೇಳ್ತಾರೆ. ನೀವು ಯಾವತ್ತಾದರೂ ನಿಮ್ಗೆ ವೈಯಕ್ತಿಕವಾಗಿ ಹೆಲ್ಪ್ ತಗೊಂಡಿದ್ದೀರಾ? ಹೇಗೆ ಮಾಡಿದಾರಾ? ವೈಯಕ್ತಿಕವಾಗಿ ಇಲ್ಲ, ಕೇಳಿಲ್ಲ ನಾನು ಅಷ್ಟೊಂದಾಗಿ. ಬಟ್ ನನ್ನ ತಂದೆಗೆ ಸ್ವಲ್ಪ ಹೌದೌದು ಫಿನಾನ್ಷಿಯಲಿ ಅಂತಲ್ಲ, ಆಸ್ ಎ ಬ್ರದರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಸಪೋರ್ಟಿವ್ ಆಗಿ ಬೇರೆ ವಿಚಾರ. ನಾನು ಈಗ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದೆ, ಅದಕ್ಕೆ ಅವರೇ ತುಂಬಾ ಎಲ್ಲರೂ ಹೊರಗಡೆ, ನಾನು ಇಟಲಿಗೆ ಹೋಗ್ಬಿಟ್ಟು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಎಲ್ಲ ಮಾಡಿದೆ. ಅದಕ್ಕೆಲ್ಲ ಅವರೇ ಇದು ಮಾಡಿ ಹೆಲ್ಪ್ ಮಾಡಿ, ಆಯಿತು ಮಾಡಿ ನೀವು
ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಅದರ ನಾನೇನು ಕೇಳಲಿಲ್ಲ ಅವ್ರನ್ನ, ಬಟ್ ಸರಿ ಮಾಡ್ತೀನಿ ಅಷ್ಟೇ, ಆಯಿತು ಮಾಡಿ ಅಲ್ಲ ಹೋಗಿ ಬರೋಕ್ಕೆ ಇದಕ್ಕೆಲ್ಲ ಅವರೇ ಹೆಲ್ಪ್ ಮಾಡಿದ್ರು. ಓಕೆ, ಈಗ ದರ್ಶನ್ ಅವರು ಒಂದು ನಂಬರ್ ಇದೆ ಅಂತ ಹೇಳಿದ್ರೇ ಪ್ರೌಡ್ ಮೂಮೆಂಟ್ ಅದು. ಯಾಕಂದರೆ ದರ್ಶನ್ ಅವರು ಯೂಶಲಿ ಅವರೇ ಹೇಳ್ಕೊಂಡಿದ್ದಾರೆ ಇಂಟರ್ವ್ಯೂಸ್ಗಳಲ್ಲಿ, ನಾನು ಯಾರಿಗೂ ನನ್ನ ನಂಬರ್ ಮುಂಚೆ ಕೊಡ್ತಿದ್ದೆ, ಈಗ ಕೊಡೋದು ಕಡಿಮೆ ಮಾಡಿದ್ದೀನಿ ಅಂತ. ಚೇಂಜ್ ಮಾಡ್ತಾ ಇರ್ತಾರಾ? ಹಾಂ, ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ಯೂಶಲಿ ಸೆಲೆಬ್ರಿಟೀಸ್ ಒಂದು ಫ್ರೀಕ್ವೆಂಟ್ ನಂಬರ್ ಇಟ್ಕೊಂಡಿರ್ತಾರೆ, ಅದಾದಮೇಲೆ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ ಕೆಲವರು. ಹಾಗಾಗಿ ದರ್ಶನ್ ಸರ್ ಹೇಗೆ ನಂಬರ್ ಚೇಂಜ್ ಮಾಡೋದ್ರಲ್ಲಿ? ನಂಬರ್ ಚೇಂಜ್ ಮಾಡ್ತಾರೆ, ಯಾಕಂದರೆ ಗೊತ್ತಿರೋರು ಯಾರು ಇನ್ನೊಬ್ರಿಗೆ ಒಂದು 2-3 ಜನ ಫೋನ್ ಮಾಡಿ ಜಾಸ್ತಿ ಫೋನ್ ಮಾಡೋದು, ಕಾಲ್ ಮಾಡೋದು, ಇದು ಮಾಡೋದು ಗೊತ್ತಾಗ್ತಾ ಇದ್ದಂಗೆ ನಂಬರ್ ಚೇಂಜ್ ಮಾಡಿಬಿಡ್ತಾರೆ ಮೇಡಮ್. ಓಕೆ, ತುಂಬ ಯಾತೂ ಮಾತಾಡೋದಾಗಲಿ ಎಷ್ಟೊಂದು ಫೋನಲ್ಲೆಲ್ಲ ಇರ್ತಾರಿಲ್ಲ ಅವರು, ನಾವು ನೋಡ್ದಂಗೆ. ಆಮೇಲೆ ಇಷ್ಟು ವರ್ಷದಲ್ಲಿ ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ, ಜಿಮ್ಗೂ ಇದುವರೆಗೂ ಒಂದಿನ ಫೋನ್ ತೊಗೊಂಬಂದಿಲ್ಲ, ಮೊಬೈಲ್ ತಂದಿಲ್ಲ ಅವರು. ಸೆಟ್ಟಲ್ಲೂ ಜಾಸ್ತಿ ಮೊಬೈಲ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ತುಂಬ ಫ್ರೀ ಇದ್ದಾಗ ಏನೂ ಕೆಲಸ ಇಲ್ಲ ಅಂದಾಗ ಮಾತ್ರ ಮನೆಯಲ್ಲಿ ಯಾವಾಗೋ ಫೋನ್ ಇಟ್ಕೊಂಡಿರೋದು ನೋಡಿದ್ದೀನಿ. ಅದು ಬಿಟ್ಟರೆ ಅಷ್ಟೊಂದು ಫೋನ್ ಯೂಸ್ ಮಾಡೋದೇ ಇಲ್ಲ ಅವರು. ದರ್ಶನ್ ಅವ್ರದ್ದು ಒಂದು ಹಿಡನ್ ಟ್ಯಾಲೆಂಟ್ ಅನ್ನೋದಾದರೆ ನಿಮಗೆ ಗೊತ್ತಿರೋದು ಯಾವುದು? ಗೊತ್ತಿಲ್ಲ ಇಂದುವರೆಗೂ ಅಭಿಮಾನಿಗಳಿಗೆ ಅವ್ರದ್ದೊಂದು ಈ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಅಂದರೆ ವರ್ಕೌಟಲ್ಲೇ ಹೇಳಿ ಹೋಗಲಿ. ಹಾಂ, ವರ್ಕೌಟಲ್ಲಂತೂ ತುಂಬಾ ಹೇಳ್ಬೋದು. ನಾವು ಇಷ್ಟು ವರ್ಷ ಮಾಡೋದು ನಮ್ಮ ಪ್ರೊಫೆಷ್ನಲ್ ಇದಕ್ಕಿಂತ ಅವರೇ ತುಂಬ ಈ ಥರ ಮಾಡ್ಬೋದಲ್ವ, ಹಂಗೆ ಮಾಡ್ಬೋದಲ್ವ ಅಂತ ವರ್ಕೌಟಲ್ಲೇ ನಮಗೆ ಅವರೇ ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಒಂದು ಎಕ್ವಿಪ್ಮೆಂಟಲ್ಲಾಗಲಿ, ಒಂದು ಇದರಲ್ಲಿ ಬೇರೆ ಕಡೆ ಹೊಸ ಇದರಲ್ಲಿ ಜಿಮ್ಗೆ ಪ್ಲೇಸ್ಗೆ ಹೋದಾಗಲಿ ಅವರೇ ಗೈಡ್ ಮಾಡ್ತಾ ಇರ್ತಾರೆ. ಇದು ಮಾಡ್ಬೋಣ ಇವತ್ತು, ಇದು ಮಾಡೋಣ ಅಂತ ಅವರೇ ಹೇಳ್ತಾ ಇರ್ತಾರೆ. ನಾವು ಇದು ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ಸ್ಟಿಲ್ ಬರೀ ಸ್ವಲ್ಪ ಸ್ಪಾಟಿಂಗ್ ಅಷ್ಟೇ ನಾನು ಜೊತೆಯಲ್ಲಿದ್ದೆ, ಟ್ರೈನರ್ ಅಂತ ಹೇಳೋಕ್ಕಿಂತ ಮಿಕ್ಕಿದೆಲ್ಲ ಅವರೇ ಮಾಡ್ತಾಯಿದ್ರು. ಅಷ್ಟು ಅದರಲ್ಲಿ ತುಂಬ ಇದಾಗ್ಬಿಟ್ಟಿದ್ರು. ಈಗ ದರ್ಶನ್ ಅವ್ರಿಗೆ ಪರ್ಸ್ನಲ್ ಟ್ರೈನರ್ ಅನ್ನೋಂಥದ್ದು ಗೊತ್ತಾದ ಮೇಲೆ ಒಂದಷ್ಟು ಜನ ಕೂಡ ನಿಮ್ಮನ್ನು ಇಷ್ಟಪಡ್ತಿರ್ತಾರೆ. ಯಾಕಂದರೆ ನೀವು ದರ್ಶನ್ ಅವ್ರ ಕಾಂಟ್ಯಾಕ್ಟ್ ಇದ್ದೀರಾ, ಅವರು ಅಷ್ಟು ಅಂದರೆ ಬಿಗ್ ಸೆಲೆಬ್ರಿಟಿಗೆ ನೀವು ಟಚ್ ಇದ್ದೀರಾ ಅನ್ನೋಂಥ ಕಾರಣ. ಯಾವತ್ತಾದ್ರೂ ನಿಮ್ಮ ಫ್ರೆಂಡ್ಸ್ ಇರಬಹುದು, ಆತ್ಮೀಯರು ಮೀಟ್ ಮಾಡಿಸಿ ದರ್ಶನ್ ಅವ್ರನ್ನ ಅಂತ ಕೇಳಿರೋದು? ತುಂಬ ಜನ ಕೇಳ್ತಾರೆ, ಬಟ್ ನಾನು ಯಾರನ್ನೂ ಅಷ್ಟು ಇದು ಮಾಡೋಕ್ಕೆ ಹೋಗಿಲ್ಲ. ನಮ್ಗೆ ತುಂಬ ಕ್ಲೋಸ್ ಆಗಿರೋರು ಒಂದಿಬ್ಬರು ಇರ್ತಾರೆ, ಅವ್ರನ್ನ ಮಾತ್ರ ಮೀಟ್ ಮಾಡಿಸಿದ್ದೀನಿ ಅಷ್ಟೇ. ಬಿಟ್ಟರೆ ಇನ್ಯಾರು, ಯಾಕಂದರೆ ನಾವು ಮೀಟ್ ಮಾಡಿಸ್ತಾ ಇದ್ರೆ ನಮ್ಗೆ ಒಂದು ಇದಿರಲ್ಲ. ಆಮೇಲೆ ಅವ್ರ ಸಿಚುವೇಶನ್ ನೋಡಿರ್ತೀವಿ, ಎಷ್ಟು ಬ್ಯುಸಿ ಇರ್ತಾರೆ, ಆಮೇಲೆ ಎಷ್ಟು ಇದಿರ್ತಾರೆ, ಅವ್ರಿಗೂ ಈ ಇಂಜುರೀಸು ಅದು ಇದು ಇರುತ್ತೆ. ನಾವು ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ರೆಸ್ಟ್ ಸಿಗಲ್ಲ. ಇದರಿಂದ ನಾನು ಯಾರನ್ನೂ ಅಷ್ಟು ಇದು ಮಾಡ್ತಾ ಇರಲಿಲ್ಲ. ಆಮೇಲೆ ಅವ್ರ ಜೊತೆ ಇದೀನಿಂದನೇ ನನಗೂ ತುಂಬ ಐ ಮೀನ್ ಇದು ಸಿಕ್ಕಿದೆ ನನಗೆ. ಎಲ್ಲ ಜನಗಳು ಗುರುತಿಸೋದಾಗಲಿ, ಐಡೆಂಟಿಫಿಕೇಷನ್ ಇದು ಮಾಡೋದಾಗಲಿ ಮಾಡ್ತಾರೆ. ಅದು ಒಂಥರ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಒಂದು ಹೆಸರು ಇರ್ಬೋದು, ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ ಹೇಮಂತ್ ಅವರಿಗೆ ಅಂತ? ಅವ್ರ ಜೊತೆ ಇದೀನಿಂತ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸ್ಪೆಸಿಫಿಕ್ ಆಗಿ ದರ್ಶನ್ ಅವ್ರಿಗೆ ಮಾತ್ರ ನೀವು ಟ್ರೈನ್ ಮಾಡ್ತಿದ್ದೀರಾ, ಜೊತೆಗೆ ಬೇರೆ ಸೆಲೆಬ್ರಿಟೀಸ್ಗೂ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಒಬ್ರಿಗೆ ಅಷ್ಟೇ. ಯಾಕಂದರೆ ತುಂಬ ವಾಸ್ತೆ ಹೊರಗಡೆ ಹೋದಾಗ ಅಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ ಜೊತೆಯಲ್ಲಿ. ಆಮೇಲೆ ಬೇರೆಯವ್ರಿಗೆ ಟೈಮ್ ಇದು ಮಾಡೋಕ್ಕಾಗೋದಿಲ್ಲ. ಸೊ ಟೈಮ್ ಕ್ಲಾಶ್ ಆಗುತ್ತೆ, ಇಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಾನು ಒಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಅವ್ರು ಪ್ರತಿ ಸಿನಿಮಾ ಶೂಟಿಂಗ್ ಸೆಟ್ಗೂ ಹೋಗ್ತೀರಾ? ಹೋಗ್ತೀನಿ ಮೇಡಮ್. ಪ್ರತಿದಿನ ಹೋಗಲ್ಲ. ಶೂಟಿಂಗ್ ಸೆಟ್ಟಲ್ಲಿ ಏನಾದರೂ ಈ ಬೇರ್ ಬಾಡಿ ಸೀನ್ಸು ಆ ಥರ, ಆಮೇಲೆ ಫೈಟಿಂಗ್ ಸೀನ್ಸ್ ಇದ್ದಾಗ ಸ್ವಲ್ಪ ಪಂಪಿಂಗ್ ಬೇಕು ಅಂದಾಗ ಆ ಟೈಮಲ್ಲಿ ಮಾತ್ರ ಹೋಗ್ತೀನಿ. ಆಮೇಲೆ ಕುರುಕ್ಷೇತ್ರ ಟೈಮಲ್ಲಂತೂ ಅಲ್ಲೇ ಇದೆ ಜೊತೆಲಿ. ಅದು ಸ್ವಲ್ಪ ಆಲ್ಮೋಸ್ಟ್ ಆ ಗೆಟಪ್ಪಲ್ಲಿ ಹಂಗೆ ಇರಬೇಕಿತ್ತಲ್ಲ, ಇದನ್ನು ಪಂಪು ಇದೆಲ್ಲ ಮೇಂಟೈನ್ ಮಾಡಬೇಕಿತ್ತು. ಸೊ 7-8 ತಿಂಗಳು ಅಲ್ಲೇ ಇದ್ದೆ ಜೊತೆಲೇ. ಈಗ ಒಂದು ಫ್ಯಾಕ್ಟ್ ನೀವು ಹೇಳಬೇಕೇನೆಂದರೆ, ಯೂಶ್ವಲಿ ಸೆಲೆಬ್ರಿಟೀಸೇ ಇರಬಹುದು, ಬಟ್ ಅವರು ಕೂಡ ಮನುಷ್ಯರೇ. ಒಂದಷ್ಟು ಚೇಂಜಸ್ ಫೇಸಲ್ಲಿ ಆಗ್ತಾ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಟ್ರಾಲ್ ಮಾಡ್ತಾ ಇದ್ರು ಕೆಲವೊಂದು ಬಾರಿ. ಯಾಕೋ ದರ್ಶನ್ ಅವ್ರ ಫೇಸ್ ಇಳಿದ್ಬಿಟ್ಟಿದೆ, ಸ್ಕಿನ್ ಎಲ್ಲ ಒಂಥರ ಆಗಿದೆ, ಏನಾಗಿರಬಹುದೋ ಏನೋ ಅನ್ನೋಂಥದ್ದು ಒಂದು ಭಯನೂ ಇರ್ಬೋದು, ಜೊತೆಗೆ ಏನಾಗ್ತಾ ಇದೆ ಅವ್ರ ಹೆಲ್ತಲ್ಲಿ ಅನ್ನೋಂಥದ್ದು ಒಂದು ಕಾನ್ಷಿಯಸ್ನೆಸ್ ಅಭಿಮಾನಿಗಳಲ್ಲೂ ಕಾಡ್ತಾ ಇರುತ್ತೆ. ಆ್ಯಕ್ಚುಲಿ ಏನು ಅನ್ನೋಂಥದ್ದು, ಯಾಕೆ ಆ ರೀತಿ ಸ್ಕಿನ್ ಒಂದ್ಸಲ ಟ್ಯಾನ್ ಆಗೋದು ಬೇರೆ, ಬಟ್ ಫೇಸ್ ಎಲ್ಲ ಒಂದು ಕಡಿಮೆ ಆಗುವಂಥದ್ದು ಏನು? ಅವರು ಎಲ್ಲ ನಾರ್ಮಲ್ ಮನುಷ್ಯ ಅಲ್ವಾ, ಸೆಲೆಬ್ರಿಟಿ ಅಂದರೆ ಆ ಸ್ಟ್ರೆಸ್ಗೆ, ಆಮೇಲೆ ನಿದ್ದೆ ಕಮ್ಮಿ ಆದರೆ, ಆಮೇಲೆ ಊಟ ಕಮ್ಮಿ ಆದರೆ
ಅದರ ಇದು ತುಂಬ ಫೇಸಲ್ಲಿ ತುಂಬ ಚೇಂಜಸ್ ಆಗ್ತಾಯಿತ್ತು. ಸ್ವಲ್ಪ ದಿನ ನಿದ್ದೆ ಕಮ್ಮಿ ಆಗಿಬಿಟ್ಟಿತ್ತು, ತುಂಬ ರೆಸ್ಟ್ ಮಾಡ್ತಾ ಇರಲಿಲ್ಲ, ಕೆಲಸ ಅದು ಇದು ತುಂಬ ರೆಸ್ಟೇ ಮಾಡ್ತಾ ಇರಲಿಲ್ಲ. ಅಷ್ಟಮೇಲೆ ಅಷ್ಟು ವರ್ಕೌಟ್ ಮಾಡಿ ಅಷ್ಟು ಕೆಲಸ ಇದ್ರೂ 3 to 4 hours ಮಲಗಿದ್ರೆ ಹೆಚ್ಚು ಅವರು. ಸೊ ಅದರಿಂದ ಫೇಸು ಸ್ಕಿನ್ನು ಎಲ್ಲ ಒಂದು ಸ್ವಲ್ಪ ನಾವು ಎಷ್ಟು ಹೇಳಿದ್ರು ಆ ಟೆನ್ಷನ್ಸಲ್ಲಿ ಇದಲ್ಲಿ ನಿದ್ದೆ ಬರ್ತಾಯಿಲ್ಲ ಅಂತ ಇದು ಮಾಡ್ತಾಯಿದ್ರು. ಆ ಟೆನ್ಷನ್ನು ಇದಕ್ಕೆ ಆಮೇಲೆ ನಿದ್ದೆ ಕಮ್ಮಿ ಆಗಿರೋದಕ್ಕೆ ಸ್ಕಿನ್ನು ಇದೆಲ್ಲ ಇದಾಗ್ತಾಯಿತ್ತು. ಈಗ ಯಾವುದೇ ಮೆಡಿಸನ್ ತೊಗೋಬೇಕಂದ್ರೂ ನಿಮಗೆ ಹೇಳ್ತಿದ್ರಾ? ಹಾಂ ಹೌದು, ಮೆಡಿಸನ್ ಏನು ತೊಗೋತಾನೆ ಇರಲಿಲ್ಲ ಆ್ಯಕ್ಚುಲಿ. ಡಾಕ್ಟ್ರ್ ಯಾವ್ದಾದ್ರು ಒಂದು ಆ್ಯಂಟಿಬಯೋಟಿಕ್ಸು ಇಲ್ಲ ಪೇಯ್ನ್ ಕಿಲ್ಲರ್ಸ್ ಏನು ಕೊಡಬೇಕು ಕೊಟ್ಟರು ಆ ಪೇಯ್ನ್ಗೆ ಫಸ್ಟ್ ಕೇಳ್ತಾಯಿದ್ರು, ಇದು ತೊಗೋಬೇಕಾ, ತೊಗೊಳ್ಳ, ಏನು ಪರವಾಗಿಲ್ವಾ. ಆಮೇಲೆ ಬ್ಯಾಕ್ ಪೇಯ್ನ್ಗೆ ಒಂದು ಇದು ಕೊಡ್ತಾಯಿದ್ರು, ತೊಗೊಂಡ್ರೆ ಸ್ವಲ್ಪ ದಪ್ಪ ಆಗೋ ಫೀಲ್ ಆಗುತ್ತೆ, ತೊಗೊಳ್ಳ ಬೇಡವಾ. ಆ್ಯಕ್ಚುಲಿ ಅದು ತೊಗೊಳ್ಳೇಬೇಕು, ತೊಗೊಂಡಿಲ್ಲ ಅಂದರೆ ಇವ್ರಿಗಂತೂ ಇದು ಮಾಡೋಕ್ಕಾಗೋದಿಲ್ಲ. ತೊಗೊಳ್ಳಿ, ಏನು ಮಾಡೋಕ್ಕಾಗ, ದಪ್ಪ ಅದು ಸ್ವಲ್ಪ ವೇಟ್ ರಿಡ್ಯೂಸ್ ಮಾಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಓಕೆ, ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಹೀರೋಯಿನ್ನ ಲಿಫ್ಟ್ ಮಾಡೋ ಸೀನ್ ಇತ್ತು, ವಿಡಿಯೋ ಕೂಡ ವೈರಲ್ ಆಗಿತ್ತು. ಬೆನ್ನು ನೋವಿಂದ ಅವ್ರು ಮಲಗಿಬಿಡ್ತಾರೆ ಸೆಟ್ಟಲ್ಲಿ, ಆ ಸಂದರ್ಭದಲ್ಲಿ ನೀವು ಜೊತೆಗಿದ್ರಾ ಹೇಗೆ? ಇಲ್ಲ, ಆವಾಗ ಜೊತೆಯಲ್ಲಿ ಇರಲಿಲ್ಲ. ಅದೇ ಈ ಸಾಂಗ್ಸು ಇದರೆಲ್ಲ ಮಾಮೂಲಿ ಸೂಟು ಶರ್ಟ್ಸ್ ಎಲ್ಲ ಆದರೆ ಆವಾಗ ಜೊತೆಗೆ ಹೋಗಲ್ಲ. ಬೇರೆ ಬಾಡಿ ಇದು ಇಲ್ಲ ಬನಿಯನ್ ಆ ಥರ ಎಕ್ಸ್ಪೋಸಿವ್ ಇದ್ದಿದ್ರೆ ಪಂಪಿಂಗ್ ಮಾಡ್ಸೋಕ್ಕೆ ಇಲ್ಲ ಇದು ಮಾಡೋಕ್ಕೆ ಆವಾಗ ಜೊತೆಲಿರ್ತೀನಿ. ಆ ಟೈಮಲ್ಲಿ ಜೊತೆಲಿ ಹೋಗಿರಲಿಲ್ಲ ನಾನು. ಪರ್ಟಿಕ್ಯುಲರ್ ಈ ಸಿನಿಮಾಗಂತಾನೆ ಹೆಚ್ಚು ವರ್ಕೌಟ್ ಫೋಕಸ್ ಮಾಡಿದ್ದು ಯಾವುದು ಅವರು? ಈ ಸಿನಿಮಾಗೆ ಅದೇ ಫಸ್ಟ್ ಬರೀ ಲೀನ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದರು. ಲೀನ್ ಆಗಿ ಒಂದು ಶೇಪಲ್ಲಿದ್ದರು, ಸ್ವಲ್ಪ ಗ್ಯಾಪ್ ಆಯಿತು. ಆಮೇಲೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆದಮೇಲಂತೂ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಅಷ್ಟು ಪುಷ್ ಮಾಡೋಕ್ಕೂ ಆಗೋಲ್ಲ, ಬೇಗ ಚೇಂಜಸ್ ಬೇಕು ಅಂತ. ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡಿಕೊಂಡು ಇರೋದನ್ನೇ ರೆಡ್ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅವರಲ್ಲಿ ಇಷ್ಟ ಆಗುವಂಥದ್ದು ಏನು ನಿಮಗೆ ತುಂಬ? ಅವರಲ್ಲಿ ಅವ್ರ ಕ್ವಾಲಿಟಿ, ಅವ್ರು ಮಾತಾಡೋದು ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಇಷ್ಟ ಇಲ್ಲ ಅಂತ ಏನಿಲ್ಲ, ಅವರು ಒಂದೇ ಒಂದು ಇಷ್ಟ ಇಲ್ಲ ಅಂದರೆ ಹೇಳ್ದಷ್ಟು ತಿನ್ನಲ್ಲ ಅದಂತೇನು ಇಷ್ಟ ಆಗಲ್ಲ, ತಿನ್ನಲ್ಲ, ರೆಸ್ಟ್ ಮಾಡಲ್ಲ. ಅದು ಬಿಟ್ಟರೆ ಇನ್ನು ಇಷ್ಟ ಇಲ್ಲ ಅನ್ನೋ ಇದೇ ಇಲ್ಲ. ಈಗ ಒಂದು ವ್ಯಕ್ತಿನ ಮೀಟ್ ಮಾಡೋಕ್ಕೂ ಮೊದಲು ಒಂದು ಕಲ್ಪನೆ ಇರುತ್ತೆ, ಅವ್ರು ಹಿಂಗೆ ಹಾಗೆ ಅನ್ನೋ ಥರದ್ದು. ಬಟ್ ಮೀಟ್ ಆದಮೇಲೆ ಅವ್ರ ಬಗ್ಗೆ ನಾವೇನು ಅಂದ್ಕೊಂಡಿರ್ತೀವಿ ಡೆಡ್ ಆಪೋಸಿಟ್ ಇರುತ್ತೆ. ಆ ರೀತಿ ದರ್ಶನ್ ಅವ್ರ ವಿಚಾರದಲ್ಲಿ ನಿಮಗೆ ಏನಾಗಿತ್ತು? ಅದು ಅದೇ ಫಸ್ಟು ಮೀಟ್ ಮಾಡೋಕ್ಕೆ ಮುಂಚೆ ಅವರು ಮಾತಾಡೋದು ಹಂಗಿರುತ್ತೆ ಹಿಂಗಿರುತ್ತೆ, ಯಾಕಂದ್ರೆ ಬೇರೆ ಎಲ್ಲ ಹೇಳ್ತಾಯಿದ್ರು ಆ ಥರ ಮಾತಾಡ್ತಾರೆ, ತುಂಬ ಹೊರಟು ಹಂಗೆ ಹಂಗೆ ಅಂತ. ನೋಡಿದ್ರೆ ಹಂಗೆ ಕಾಣಿಸ್ತಾರೆ, ಹೊರಟಾಗಿ ಇದಾಗಿ ಮಾತಾಡ್ಬಿಡ್ತಾರೆ ಅಂತ. ಒಂದೇ ದಿನ ಅಷ್ಟೇ ಮಾತಾಡಿದ್ದು. ಫಸ್ಟ್ ಟೈಮ್ ಮಾತಾಡಿದಂಗೆ ಆಯಿತು, ಬಂದ್ಬಿಡಿ ನಾಳೆಯಿಂದ. ಇವ್ರ ಜೊತೆ ನಾ ಮಾತಾಡಿದ್ದು ಅನಿಸ್ಬಿಡ್ತು ನನಗೆ, ನಿಜಾನ ಇದು ಇಷ್ಟೇನ ಅಂತ ಅನಿಸ್ಬಿಡ್ತು. ಸೊ ಅವಾಗಿಂದ ಇವತ್ತಿನವರೆಗೂ ಅಷ್ಟೇ. ಆಮೇಲೆ ನಾನು ತುಂಬ ಮಾತಾಡೋದಿಲ್ಲ, ನಾನು ಮಾತಾಡೋದು ಕಮ್ಮಿ. ಅವ್ರು ಏನಿದ್ರು ಹೇಳಿ ಕೇಳಿಲ್ಲ, ಇಷ್ಟು ಮಾಡೋಣ ಹಿಂಗೆ ಮಾಡೋಣ, ಅವ್ರು ಏನು ಹೇಳ್ತಿದ್ರು ಅದಕ್ಕೆ ಮಾತ್ರ ನಾನು ಇದು ಮಾಡ್ತಿದ್ದೆ ಅಷ್ಟೇ. ನಂದೇನಿದ್ರು ವರ್ಕೌಟು ಅವ್ರು ಹೇಳ್ತಿದ್ದು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಾಯಿದ್ದೆ. ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ? ಸಿನಿಮಾ ಬಗ್ಗೆ ಅಂದರೆ ನನ್ನ ರಿವ್ಯೂಸ್ ಕೇಳ್ತಾಯಿದ್ರು, ನೋಡಿದ್ರೆ ಇವತ್ತು ಮೂವಿ ಹೆಂಗಿತ್ತು, ಏನು ಮಾಡ್ಬೋದಿತ್ತು, ಚೇಂಜ್ ಮಾಡ್ಬೋದಿತ್ತು, ಅದು ರಿವ್ಯೂಸ್ ಅಷ್ಟೇ ಕೇಳ್ತಾಯಿದ್ರು. ಅದು ಬಿಟ್ಟು ನಾನು ಬೇರೆ ಸಿನಿಮಾ ಬಗ್ಗೆ ಏನು ಇದು ಮಾಡ್ತಿರ್ಲಿಲ್ಲ. ಆ ಸಿನಿಮಾಗೆ ಏನು ಬೇಕು, ಈ ಲುಕ್ಸ್ ಬೇಕಾ ಅಷ್ಟೇ ಮಾಡಿಸ್ತಾಯಿದ್ದೆ. ಅದು ಬಿಟ್ಟರೆ ರಿವ್ಯೂಸ್ ಹೇಳ್ತಾಯಿದ್ದೆ ಮೂವಿ ನೋಡಿಬಿಟ್ಟು. ಈಗ ವಿನೀಶ್, ನೀವು ಏನು ಅವರ ಡೆವಿಲ್ ಸಿನಿಮಾ ಬಗ್ಗೆ ಏನು ಮಾತಾಡ್ತಿದ್ದೀರಾ, ಹೇಗೆ ವರ್ಕೌಟ್ ಸಂದರ್ಭದಲ್ಲಿ? ಆ ಮೂವಿ ಬಗ್ಗೆ ಏನು ಮಾತಾಡೋದು ಮೇಡಮ್. ವಿನೀಶ್ ಅವ್ರು ಏನು ಹೇಳಿಲ್ಲ ಡೆವಿಲ್ ಸಿನಿಮಾ ಬಗ್ಗೆ? ಏನು ಹೇಳಿಲ್ಲ. ನೋಡಿ, ಮೂವಿ ರಿಲೀಸ್ ಆದಮೇಲೆ ಮಾತಾಡಬೇಕು. ಹೇಗೆ ಅನ್ನಿಸ್ತದೆ ನಿಮಗೆ ಸದ್ಯಕ್ಕೆ ಡೆವಿಲ್? ಈಗ ಟ್ರೈಲರ್ ನೋಡಿದ್ರಿ, ಜೊತೆಗೆ 3 ಸಾಂಗ್ಸ್ ಬಿಟ್ಟಿದ್ದಾರೆ, ಒಂದಷ್ಟು ಗ್ಲಿಂಪ್ಸಸ್ ಇರೋದು, ಜೊತೆಗೆ ಒಂದು ಸ್ಟಿಲ್ಸ್ ಇರಬಹುದು. ಎಲ್ಲವನ್ನೂ ನೋಡಿದಾಗ ಒಂದು ಕಲ್ಪನೆ ನಿಮ್ಗೊಂದು ಬಂದಿರುತ್ತೆ ಹೀಗಾಗಬಹುದು ಅಂತ. ಏನು ನಿಮ್ಮ ರಿವ್ಯೂ ಹೇಳಿ ಸದ್ಯಕ್ಕೆ ರಿಲೀಸ್ ಆಗಿರುವಂಥದ್ದು ವೀಡಿಯೋಸ್ ಮೇಲೆ. ಮೂವಿ ಮಾತ್ರ ತುಂಬ ಸ್ಟೋರಿ ಆಮೇಲೆ ಇದೆಲ್ಲ ತುಂಬ ಡಿಫ್ರೆಂಟಾಗಿ ಬಂದಿದೆ. ಇಷ್ಟು ದಿವಸ ಬಂದಿರೋದಕ್ಕೂ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಒಂಥರ ನೋಡೋಕ್ಕೂ ಒಂಥರ ಕ್ಲಾಸಾಗಿ ಕಾಣಿಸ್ತಾರೆ, ಬಟ್ ಕ್ಲಾಸು ಮಾಸ್ ಎರಡು ಖಂಡಿತ ಇದ್ದೇ ಇದೆ ಮೂವಿಲಿ ಮೇಡಮ್. ದರ್ಶನ್ ಅವರ ಫೇವ್ರೆಟ್ ಸಿನಿಮಾ ನಿಮ್ಗೆ ಯಾವುದು? ಫೇವ್ರೇಟು ಫಸ್ಟು ಬಂದು ಸಾರಥಿ, ಆಮೇಲೆ ಬುಲ್ಬುಲ್, ಆಮೇಲೆ ಕಾಟೇರ,
ಅಷ್ಟೇ ತುಂಬಾ favorite. ಫಸ್ಟ್ But ನಿಮ್ಗೆ ಅವ್ರು ನೋಡಿ ಒಂದು ಇನ್ಸ್ಪೈರ್ ಆಯ್ತು, ಅವತ್ತಿಂದ ಇಷ್ಟಪಡಕ್ ಶುರು ಮಾಡಿದೆ ಅನ್ನೋಂಥದ್ದು ಒಂದು ಸಿನಿಮಾ. ಅದು ಅಂದರೆ ತುಂಬ ಇಷ್ಟ ಆಗಿದ್ದು ಅಂತ ಡಿಫ್ರೆಂಟ್ ಇದಾಗಿ ಇಷ್ಟ ಆಗಿದ್ದು ಅಂದರೆ ನನ್ನ ಪ್ರೀತಿಯ ರಾಮು ಆ ಮೂವಿ. ನಾನು ಇವಾಗಲೂ ಅದು ಬಂದರೆ ನೋಡ್ತಾನೆ ಹೇಳಿದ್ದೀರಾ ಅದ್ರ ಬಗ್ಗೆ, ಮಾತಾಡಿದ್ದೀರಾ ಅವ್ರ ಹತ್ರ? ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದು ಕಣ್ಣು ಹಂಗೆ ಇಟ್ಕೊಳ್ಳೋದು ಸಖತ್ ಕಷ್ಟ. ಅದು ಇನ್ನೂ ಅವ್ರಿಗೆ ಅದು ಇದಿದೆ ಅಂದರೆ ಓದಬೇಕಾದ ಅದು ಗ್ಲಾಸಸ್ ಆಗ್ತಲೇ ಅವ್ರಿಗೆ ಇವಾಗಲೂ ಇದು ಸರಿ ಓದೋಕ್ಕೆಲ್ಲ ಆಗಲ್ಲ, ಅವಾಗ ಎಫೆಕ್ಟ್ ಆಗಿದ್ದು ಅದು ಹೇಳಿದ್ದೀನಿ. ಅದೊಂದು ತುಂಬ ಇದಾಯ್ತು, ಎಲ್ಲದಕ್ಕಿಂತ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅಷ್ಟು ಇದಾಗಿ ಮಾಡಿದ್ದಾರೆ ಅನಿಸ್ತು. ಬೇಗ ಟ್ರಿಗರ್ ಆಗ್ತಾರಾ, ಕೋಪ ಬರುತ್ತಾ ದರ್ಶನ್ ಅವ್ರಿಗೆ? ಅಥವಾ ನಿಮ್ಮ ಹತ್ರ ತೋರಿಸ್ಕೊಂಡಿಲ್ವಾ ಯಾವತ್ತು? ತೋರಿಸ್ಕೊಂಡಿದ್ದಾರೆ, ಕೋಪ ಬರುತ್ತೆ, ಬಟ್ ಹಂಗೆ ಮಾಡಿರಬೇಕು ಏನಾದರೂ. ನನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಇದುವರೆಗೂ. ನಾನು ತುಂಬ ಕಾಯಿಸಿದ್ದೀನಿ, ಲೇಟಾಗಿ ಹೋಗಿದ್ದೀನಿ, ಇದು ಮಾಡಿದ್ದೀನಿ, ನನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಇದುವರೆಗೂ. ಅಂದರೆ ಮೂಡಿನ ಹೇಗೆ? ಮೂಡಿ ಇರ್ತಾರೆ ಹೌದು, ಸ್ವಲ್ಪ ಇರ್ತಾರೆ. ಓಕೆ, ಇನ್ನು ಅವರು ಫುಡ್ ಅಂತ ಹೇಳಿದ್ರಿ, ನಾನ್ ವೆಜ್ ಅವರು ತುಂಬ ಇಷ್ಟ ಆಗುವಂಥದ್ದೇ ನಾನ್ ವೆಜ್ಜಾ ವೆಜ್ಜಾ? ತುಂಬ ಇಷ್ಟ ಆಗೋದು ನಾನ್ ವೆಜ್. ನಾನ್ ವೆಜ್ ಬಿಟ್ಟು ಇರೋದು ಉಂಟಾ, ಇದ್ದಿದ್ರ? ಅಂದರೆ ಸಿನಿಮಾಗೋಸ್ಕರ ಇರ್ಬೋದು ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹರಕೆ ಹೊತ್ತಿರುವಂಥದ್ದು, ಈ ವಿಚಾರದಲ್ಲಿ ಬಿಟ್ಟಿದ್ರೆ ಒಂದು ದಿವಸ 2 ದಿನ ಬಿಟ್ಟಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಿಟ್ಟಿಲ್ಲ. ನಾನ್ ವೆಜ್ ಇಲ್ದಲೇ ಇಲ್ಲ, ಬಟ್ ನಾನ್ ವೆಜ್ನೂ ಅಷ್ಟು ತಿಂತಾ ಇರಲಿಲ್ಲ, ಅವೆಷ್ಟು ಹೇಳ್ತೀವೋ ಅಷ್ಟು ತಿಂತಾ ಇರಲಿಲ್ಲ. ಯಾವ್ದು ನಾನ್ ವೆಜ್ಜಲ್ಲಿ ತುಂಬ ಇಷ್ಟ ಆಗುವಂಥದ್ದು ಅವ್ರಿಗೆ? ಲೈಕ್ ಚಿಕನ್, ಮಟನ್, ಫಿಶ್? ಚಿಕನ್ ಮಟನ್ ಎಲ್ಲ ತಿಂತಾನೆ ಇರಲಿಲ್ಲ ಬಿಡಿ, ತಿಂದರೆ 1-2 ಅಷ್ಟೇ. ಫಿಶ್ ಜಾಸ್ತಿ ತಿಂತಾಯಿದ್ರು, ಅದು ಬಿಟ್ಟರೆ ಮಾಮೂಲಿ ಚಿಕನ್, ನಾಟಿ ಕೋಳಿ ತುಂಬ ಇಷ್ಟ ಅವ್ರಿಗೆ. ವಿಜಯಲಕ್ಷ್ಮಿ ಅವರು ಅಂದರೆ ಅವ್ರ ಕಾಂಟ್ಯಾಕ್ಟ್ ಈ ಒಂದಷ್ಟು ಘಟನೆ ಆದಮೇಲೆ ಸಿಗಲಿಲ್ಲ, ಹೀಗಾಗಿ ವಿಜಯಲಕ್ಷ್ಮಿ ಅವರು ಪರ್ಸ್ನಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಲ್ತ್ ಬಗ್ಗೆ ಹೇಳಿ ಏನಾದರೂ ಹೀಗೆ ಮಾಡಿದ್ರೆ ಹೇಗೆ, ಏನು ಮಾಡಬಹುದು ಅವ್ರು ಅಲ್ಲಿದ್ಕೊಂಡೆ ಅನ್ನೋಂಥದ್ದು ಕೇಳಿದ್ರ? ಅವರು ಹೇಳ್ತಾ ಇರ್ತಾರೆ ಮೇಡಮ್, ಮನೇಲಿ ಅಪ್ಡೇಟ್ಸ್ ಕೊಡ್ತಾರೆ. ಮನೇಲಿ ತಿಂತಾ ಇಲ್ಲ, ಎಷ್ಟು ಹೇಳಿದ್ದೀರಾ, ಯಾಕೆ ಇದು ಮಾಡಲ್ಲ, ರೆಸ್ಟ್ ಮಾಡಲ್ಲ, ಹೇಳಿ. ಆಮೇಲೆಲ್ಲ ಸೆಟ್ಟಿಗೆ ಬಂದಾಗ ಸಿಕ್ಕಿದಾಗೂ ಅಷ್ಟೇ ತಿನ್ನಿಸಿ ತಿನ್ನಕ್ಕೆ ಹೇಳಿ. ಅವರು ಮೈನ್ ಹೇಳ್ತಾ ಇದ್ದಿದೆ ಅದು, ತಿನ್ನಕ್ಕೆ ಹೇಳಿ, ಇಷ್ಟು ತಿನ್ನಕ್ಕೆ ಹೇಳಿ, ಫ್ರೂಟ್ಸ್ ತಿನ್ನಕ್ಕೆ ಹೇಳಿ, ಏನು ಕೊಟ್ಟರು ತಿನ್ನಲ್ಲ, ಇಷ್ಟಿಷ್ಟಕ್ಕೆ ಇದು ಮಾಡಿಬಿಡ್ತಾರೆ ಅಂತ. ಆಮೇಲೆ ರೆಸ್ಟ್ ಮಾಡೋಕ್ಕೆ ಹೇಳಿ, ಮೇನ್ ಅದೇ ಹೇಳ್ತಾಯಿದ್ರು. ಓಕೆ, ಕೊನೆಯದಾಗಿ ನಿನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ರು ವಿಜಯಲಕ್ಷ್ಮಿ ಅವರು, ಜೊತೆಗೆ ದರ್ಶನ್ ಅವರು ಸಹ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಫ್ಯಾನ್ಸ್ಗೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿದ್ದೀರಾ ಅನ್ಕೊಳ್ತೀನಿ ಪೋಸ್ಟ್. ನೋಡಿ, ಈ ಮುಖಾಂತರ ವಿಜಯಲಕ್ಷ್ಮಿ ನಿಮ್ಗೆ ತಲುಪಿಸ್ತಾರೆ ನಾನು ಹೇಳುವಂಥದ್ದನ್ನು ಅಂದ್ಬಿಟ್ಟು, ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ, ತಾಳ್ಮೆಯಿಂದ ಇರಬೇಕಷ್ಟೇ ಅನ್ನೋಂಥದ್ದು ಹೇಳಿದ್ರು. ಜೊತೆಗೆ ಇಷ್ಟು ವರ್ಷಗಳ ಪ್ರೀತಿ ಹೇಗಿತ್ತು, ಡೆವಿಲ್ ಸಿನಿಮಾಗೂ ಅದೇ ರೀತಿ ನೀವು ಕೊಡಬೇಕು ಅನ್ನೋಂಥದ್ದನ್ನು ಹೇಳಿದರು. ಏನು ಹೇಳ್ತೀರಾ ಅಂತ? ಖಂಡಿತ ಮೇಡಮ್, ಇಷ್ಟು ವರ್ಷ ಏನಿತ್ತು ಡೆವಿಲ್ಗೂ ಫ್ಯಾನ್ಸ್ಗಳು, ಸೆಲೆಬ್ರಿಟಿಗಳು ಇದು ಮಾಡೋದಿಲ್ಲ, ಖಂಡಿತ ಅದೇ ಪ್ರೀತಿ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ, ಕೊಡಲೇಬೇಕು ಅಂತ ನಾವು ಕೇಳ್ಕೊತೀವಿ. ಈ ಸಾರಥಿ ಸಂದರ್ಭದಲ್ಲೂ ನೀವಿದ್ರಿ ಅವ್ರ ಜೊತೆ? ಸಾರಥಿ ಇರಲಿಲ್ಲ ಮ್ಯಾಮ್, ಅಂಬರೀಷಾಗೆ ಬಂದೆ. ಅಂಬರೀಷ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅಂದರೆ ಈಗ ಸಾರಥಿಯಲ್ಲಿ ಅವ್ರಿಗೆ ಯಾವ ರೀತಿ ಲೈಫಲ್ಲಿ ಒಂದು ಕಷ್ಟ ಬಂದಿತ್ತು, ಅದೇ ರೀತಿ ಸಂಕಷ್ಟದಲ್ಲಿ ಈಗ ಮತ್ತೆ ಇರೋವಂಥದ್ದು. ಯಾಕಂದರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ರಿಲೀಸ್ ಆಗಿ ಒಂದೇ ವಾರಕ್ಕೆ ಇವ್ರು ಕೂಡ ರಿಲೀಸ್ ಆದರು. ಸೊ ಈಗ ಮತ್ತೆ ಡೆವಿಲ್ ಕೂಡ ಅದೇ ಸಂದರ್ಭ ಮತ್ತೆ ಬಂದಿರುವಂಥದ್ದು, ಮರುಕಳಿಸಿರುವಂಥದ್ದು. ರಿಲೀಸ್ಗೆ ಅವರು ರಿಲೀಸ್ ಆಗಲಿ ಅಂತ ನಮ್ಗೆ ತುಂಬ ಇದಿತ್ತು, ಬಟ್ ಆಗಿ ಅದೇ ಥರನೇ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಮೂವಿ ಅಂತೂ ಖಂಡಿತ ಅದೇ ಥರನೇ ಹಿಟ್ ಆಗೇ ಆಗುತ್ತೆ, ಫ್ಯಾನ್ಸ್ಗಳು ಯಾವತ್ತೂ ಕೈ ಬಿಡಲ್ಲ. ವಿಜಯಲಕ್ಷ್ಮಿ ಅವ್ರು ಹೇಳಿದಾರ ಸಿನಿಮಾ ನೋಡ್ತಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀನಿ ಅಂತ ಏನಾದ್ರು ಹೇಳಿದಾರ, ಮಾತಾಡ್ಕೊಂಡಿದ್ದೀರಾ ಹೇಗೆ? ಅದೆಲ್ಲ ಹೋಗ್ಲಿ, ನೀವು ನೋಡ್ತೀರಾ? ಖಂಡಿತ ನೋಡ್ತೀನಿ ಮೇಡಮ್. ಯಾವಾಗ, ಎಲ್ಲಿ? ಫಸ್ಟ್ ಡೇ ಫಸ್ಟ್ ಶೋದು ನಾನು ಕೇಳ್ತಾ ಇದ್ದೀನಿ, ಟಿಕೆಟ್ಸ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ನಮಗೆ ಸಿಕ್ಕಿದ್ರೆ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ಇಲ್ಲಾಂದರೆ ಸೆಕೆಂಡ್ ಶೋ ಅಂದ್ರೆ ನೋಡ್ತೀನಿ ಮೇಡಮ್. ಓಕೆ, ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ, ಯಾಕಂದರೆ 12 ವರ್ಷ ಆದ್ರೂ ಸಹ ನೀವು ಯಾವತ್ತಿಗೂ ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಿಮ್ಮ ಫೇಸ್ ಕೂಡ ರಿವೀಲ್ ಆಗಿದ್ದು, ದರ್ಶನ್ ಅವರಿಗೆ ಪರ್ಸನಲ್ ಟ್ರೈನರ್ ಆಗಿ ನೀವು ಇರೋವಂಥದ್ದು. ಏನು ಹೇಳ್ತೀರಾ ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ವಿಚಾರವಾಗಿ, ಅವರ ವಿಚಾರವಾಗಿ? ಅವರ ಆರೋಗ್ಯ ಈಗ ಹೇಗಿದೆ ಅನ್ನುವಂಥ ಅಪ್ಡೇಟ್ ನೀವೇ ಕೊಡಬೇಕು.
ಈ ಮೂವಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಬ್ಯಾಕ್ ಪೇಯ್ನು, ಇಂಜುರೀಸು ಎಲ್ಲ ಇಟ್ಕೊಂಡು ತುಂಬಾ ಶ್ರಮಪಟ್ಟಿದ್ದಾರೆ. ಎಲ್ಲ ಮೂವಿಗೆ ಏನು ಎಷ್ಟು ಪ್ರೀತಿ ತೋರಿಸಿದ್ರು ಅದಕ್ಕಿಂತ ಒಂದು ಜಾಸ್ತಿನೇ ಪ್ರೀತಿ ತೋರಿಸಿದ್ರೆ ಈ ಮೂವಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್ ಅಭಿಮಾನಿಗಳಿಗೆ. ಅಂದರೆ ತುಂಬಾ ಶ್ರಮಪಟ್ಟಿದ್ದಾರೆ. ಆ ಥರ ಇಂಜುರೀಸ್ ಇಟ್ಕೊಂಡು ಯಾರು ಸೀರಿಯಸ್ಲಿ ನಾವೇ ಪ್ರೊಫೆಷ್ನಲ್ ಇದಾಗಿ ಚೂರು ಇಂಜುರಿ ಆದ್ರೂ ತಿಂಗಳಾನ್ಗಟ್ಲೆ ವರ್ಕೌಟ್ ಬಿಟ್ಬಿಡ್ತೀವಿ. ಆ ಮಸಲ್ ಟೇರ್ ಆಗಿತ್ತು ಶೂಟಿಂಗ್ ಟೈಮಲ್ಲಿ, ಅವ್ರಿಗೆ ಟ್ರೈಸೆಪ್ಸ್ ಮಸಲ್ಲು ಟೇರ್ ಆಗಿ ವಾಪಸ್ ಹಿಂದೆ ಹೋಗ್ಬಿಟ್ಟಿತ್ತು. ಆ ಟೈಮಲ್ಲೂ ಡಾಕ್ಟರ್ ಹೇಳಿದ್ರು 4 to 5 months ಜಿಮ್ ಕಡೆ ಹೋಗಲೇಬಾರ್ದು, ವೆಯ್ಟ್ಸೇ ಮುಟ್ಟಬಾರ್ದು, ವಾಕಿಂಗ್ ಮಾಡ್ಕೊಳ್ಳಿ ಅಂತ. 1 ತಿಂಗಳಿಗೆ ವಾಪಸ್ ಬಂದರು ಜಿಮ್ಗೆ, ಬನ್ನಿ ಮಾಡಬೇಡ. ನಮಗೆ ಡಾಕ್ಟ್ರೂ ಹೇಳಿದರು ಎತ್ತಿಸ್ಬೇಡಿ, ವೆಯ್ಟ್ ಮಾಡಿಸ್ಬೇಡಿ ಅಂತ. ಬಟ್ ಇಲ್ಲ, ಬಿಟ್ಟರೆ ನಾನು ತಿರ್ಗಿ ವಾಪಸ್ ದಪ್ಪ ಆಗ್ಬಿಡ್ತೀನಿ, ಕಾಸ್ಟ್ಯೂಮ್ಸ್ ಎಲ್ಲ ತಿರ್ಗಿ ಆಗಲ್ಲ, ಮಾಡಬೇಡ ನಾನು. 1 ತಿಂಗಳಿಗೆ ವಾಪಸ್ ಬಂದರು. ನಾವಾಗಿದ್ರೆ ಖಂಡಿತ ಬೇರೆ ಯಾರಾಗಿದ್ರು ಬರ್ತಿರ್ಲಿಲ್ಲ. ಅಷ್ಟು ಇಂಜುರಿ ಇಟ್ಕೊಂಡು ಬ್ಯಾಕು ಇದಿಟ್ಕೊಂಡು ಇಷ್ಟು ಶ್ರಮಪಟ್ಟು ಮೂವಿ ಮಾಡಿದ್ದಾರೆ, ಈ ಡೆವಿಲ್ ಮೂವಿ. ಎಲ್ಲರೂ ಇಷ್ಟು ದಿನ ಇದು ಮಾಡಿದ್ಕಿಂತ ತುಂಬಾ ಇನ್ನೂ ಹೆಚ್ಚು ಪ್ರೀತಿ ತೋರಿಸಿ ಮೂವಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಲೈಕ್ ಅವ್ರ ಬಾಡಿ ಮೆಷರ್ಮೆಂಟ್ಸ್ ಲೈಕ್ ಬೈಸೆಪ್ಸ್ ಇರಬಹುದು, ಅದೆಲ್ಲ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಡೋಂಟ್ ಮೈಂಡ್ ಕೆನ್ ಯು ಸೇ ಅಂತ. ಬೈಸೆಪ್ಸ್ ಅಂತೂ 19.5 inch ಇತ್ತು ಮಾಡಿ. ಓಕೆ, ಇನ್ನು ಕಾರ್ಡಿಯೋ ಮಾಡ್ತಿದ್ರಿ ಅಂತ ಹೇಳಿದ್ರೆ? ಹೌದು, ಕಾರ್ಡಿಯೋ 40 minutesಯಿಂದ 1 hour ಕಾರ್ಡಿಯೋ ಮಾಡ್ತಾಯಿದ್ರು. ಆಮೇಲೆ ಇವಾಗ ಬ್ಯಾಕ್ ಪೇನ್ ಜಾಸ್ತಿ ಆದಮೇಲೆ ಕಾರ್ಡಿಯೋ 20 minutes ಮಾಡಿಸ್ತಾ ಇದ್ದೆ, ಯಾಕಂದರೆ ವಾಕಿಂಗು ತುಂಬ ಹೊತ್ತು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆಲ್ಲ ಬರೀ ಸಿಟೆಡ್ ವರ್ಕೌಟ್ಸು, ಕೇಬಲ್ಸ್ ಅದೇ ಮಾಡಿಸ್ತಾ ಇದ್ವಿ. ಮ್ಯಾನ್ಯುವಲ್ದು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ವಿ ಬ್ಯಾಕ್ ಪೇನ್ ಇರೋದ್ರಿಂದ. ಹೆಚ್ಚು ಏನಾದರೂ ಪ್ರಿಫರ್ ಮಾಡ್ತಿದ್ದೀರಾ ಈ ಅಂದರೆ ಈ 6 ಪ್ಯಾಕ್ ಇರಬಹುದು ಇದಕ್ಕೆ? 6 ಪ್ಯಾಕ್ಗೆ ಅಷ್ಟೊಂದು ಇದು ಮಾಡಲಿಲ್ಲ. ಜಸ್ಟ್ ಈ ಮಿಸ್ಟರ್ ಐರಾವತ ಸಿನಿಮಾ ಬಂತು, ಅದೊಂದಕ್ಕೆ ಮಾತ್ರ 6 ಪ್ಯಾಕ್ ಮಾಡಲೇಬೇಕು ಅಂತ ಮಾಡಿದ್ರು. ಅದಕ್ಕಂತೂ ತುಂಬಾ ಡಯಟು ಇದೆಲ್ಲ ತುಂಬ. ಆಗ ವೆಯ್ಟ್ 95 ಇದ್ರಾ? 92, ಆಲ್ಮೋಸ್ಟ್ 90. ಓಕೆ, ತುಂಬ ಹೆವಿ ಲಾಸ್ ಆಗಿ ಒಂದು ಇದಕ್ಕೆ ಫುಲ್ ಸ್ಲಿಮ್ ಆಗಿದ್ರೆ ಐರಾವತ. ಓಕೆ, ಅದಾದಮೇಲೆ ಸ್ವಲ್ಪ ಕೈನೂ ಇದಾಯಿತು. ಕೈ ಇನ್ನೂ ಪ್ಲೇಟ್ ಇದೆ ಮೇಡಮ್ ಅವ್ರಿಗೆ, ರಾಡ್ ಇದೆ ರೈಟ್ ಹ್ಯಾಂಡಲ್ಲಿ. ಅಷ್ಟು ಇದ್ಕೊಂಡು ಮಾಡ್ತಾಯಿದ್ದೆ. ನಮಗೆ ಭಯ ಮಾಡಿಸಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಇದಾಯಿತು ಅಂದರೆ ನಮಗೆ ಇದಾಗುತ್ತಲ್ಲ ಅಂದ್ಬಿಟ್ಟು ಏನಿದ್ರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ, ಅವರ ಫ್ಯಾಮಿಲಿ ಡಾಕ್ಟ್ರ್ ಬಿಟ್ಟಿದ್ದಾರೆ ಮೈಸೂರಲ್ಲಿ, ಅಜಯ್ ಹೆಗ್ಡೆ ಅಂತ. ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಹೆಂಗೆ ಹೇಳ್ತಿದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಿಕ್ಕಿದ್ದು ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡಿಸ್ತಾರೆ. ಡೆವಿಲ್ ಸಿನಿಮಾಗೆ ಅವ್ರ ಫಿಸಿಕ್ ಹೇಗಿರಬೇಕು ಅಂತ ಹೇಳಿದರು? ಸ್ಲಿಮ್ ಇದ್ದರೆ ಸಾಕು. ವೆಯ್ಟ್ ಎಲ್ಲ ಏನು ಹೇಳ್ತಾ ಇರಲಿಲ್ಲ. ವೆಯ್ಟ್ ಮೇಲೆ ತುಂಬ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಂಜುರೀಸ್ ಜಾಸ್ತಿ ಇತ್ತಲ್ಲ, ಆಮೇಲೆ ಟೈಮ್ ಬೇರೆ ಕಮ್ಮಿ ಇತ್ತು. ಸೊ ಸ್ಲಿಮ್ ಆಗಿದ್ದರೆ ಸಾಕು. ಎಲ್ಲ ಸೂಟ್ಸು ಕಾಸ್ಟ್ಯೂಮ್ಸ್ ಎಲ್ಲ ಅದೇ ಥರ ಇತ್ತಲ್ಲ, ಅದಕ್ಕೆ ಆಗೋ ಥರ ಸ್ಲಿಮ್ ಇದ್ದರೆ ಸಾಕು, ದಪ್ಪ ಆಗೋದು ಬೇಡ, ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಆ ಥರ ಮಾಡ್ತಾಯಿದ್ದೆ. ಈಗ ಸೆಲೆಬ್ರಿಟೀಸ್ ಅಂದ್ರೂ ಅವ್ರಿಗೂ ಏಜ್ ಆಗ್ತಾ ಇರುತ್ತೆ. ಆ ಏಜ್ ತಕ್ಕಂಗೆ ಅವರು ವರ್ಕೌಟ್ ಅನ್ನೋಂಥದ್ದು ಬರಬೇಕು. ಸೊ ದರ್ಶನ್ ಸರ್ ಅದನ್ನು ಏನಾದರೂ ಮೇಂಟೈನ್ ಮಾಡ್ತಿದ್ರಾ? ನೀವು ಹೇಳ್ತಿದ್ರಾ ಅದ್ರ ಬಗ್ಗೆ, ಅಥವಾ ಮಿತಿ ಮೀರಿ ವರ್ಕೌಟ್ ಮಾಡ್ತಿದ್ರಾ? ಮಿತಿ ಮೀರಿನೇ ಮಾಡ್ತಾಯಿದ್ರು ಮೇಡಮ್. ಅವ್ರಿಗೆ ಹೇಳೋಕ್ಕಾಗಲ್ಲ. ನಮಗೆ ಆಗ್ತಾಯಿರಲ್ಲ ಒಂದೊಂದು ಸರಿ, ಯಾಕಂದರೆ ನಾವು ಸೇರಿಕೊಂಡು 12 years ಆಯಿತು. ಅವಾಗ ಮಾಡಿಸ್ತಾ ಇದ್ದಂಗೆ ಇವಾಗ ಮಾಡ್ಸೋಕ್ಕಾಗಲ್ಲ, ನಾವೇ ಹೋಗೋಕ್ಕಾಗಲ್ಲ. ಬೇರೆ ಟೆನ್ಷನ್ಸು ಅದು ಇದು ಇರುತ್ತೆ, ನಮಗೂ ಡ್ಯಾಮೇಜಸ್ ಆಗಿರುತ್ತೆ. ಆ ಟೈಮಲ್ಲಿ ನಾವೇ ಬ್ರೇಕ್ ಮಾಡೋಣ ಅಂದರೂ ಅವರು ಬಿಡ್ತಾ ಇರಲಿಲ್ಲ. ಮಾಡಬೇಡ, ಬರೀ ಕಾರ್ಡಿಯೋ ಆದರೂ ಮಾಡಬೇಡ ಅಂತ ಮಾಡ್ತಾಯಿದ್ರು. ರೆಸ್ಟ್ ಕೊಡಿ, ಇಷ್ಟು ಇಂಜುರಿ ಆಗಿದೆ, ಅಟ್ಲೀಸ್ಟ್ ವಾರಕ್ಕೆ ಒಂದು 4-5 ದಿನ ಮಾಡೋಣ ಅಂದ್ರೂ ಬಿಡ್ತಾ ಇರಲಿಲ್ಲ. ಈ ಮುದ್ದೆ ತಿಂತಿದ್ರಲ್ವಾ? ಮುದ್ದೆ ತಿಂತಾಯಿದ್ರು. ಓಕೆ, ಈಗ ನಾರ್ಮಲಾಗಿ ಅವ್ರು ಎಷ್ಟು ಮುದ್ದೆ ತಿಂತಿದ್ರು? ಅರ್ಧ ತಿಂತಾಯಿದ್ರು ಮೇಡಮ್. ಹೇಗೆ ಅರ್ಧ? ಹೇಗೆ? ಹೌದು, ಅರ್ಧ ಮುದ್ದೆ ತಿಂತಾಯಿದ್ರು ಅಷ್ಟೇ. ಹೇಳಿದ್ರೆ ಯಾರು ನಂಬಲ್ಲ. ಅರ್ಧ ಮುದ್ದೆ ತಿಂತಾಯಿದ್ರು. ಚಿಕನ್ ಅಂದರೆ ಸ್ವಲ್ಪ, ಅದು ಅಷ್ಟೇ ತಿಂತಾಯಿದ್ರು. ಅದೇ ಅವ್ರದ್ದು ಇದ್ದಿದ್ದು. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಗೆ ಇನ್ನೂ ಅಂದರೆ ದರ್ಶನ್ ಸರ್ ಇನ್ನೂ ಹೊರಗಡೆ ಬರಬೇಕು, ಅವ್ರ ಜೊತೆಗೆ ನೀವು ಮತ್ತೆ ಪರ್ಸ್ನಲ್ ಟ್ರೈನರ್ ಆಗಿ ಅವ್ರ ಫಿಸಿಕ್ಗೆ ನೀವು ಹೆಚ್ಚು ಇಂಪಾರ್ಟೆನ್ಸ್, ಈಗ ನಿಮಗೆ ಟೆನ್ಷನ್ ಆಗಿರುತ್ತೆ. ವಿಜಯಲಕ್ಷ್ಮಿ ಅವ್ರು ಏನಾದರೂ ಈ ಸಿನಿಮಾ ಬಗ್ಗೆ ಮಾತಾಡ್ಕೊಂಡಿದ್ದಾರಾ? ಜೊತೆಗೆ ಟೀಮ್ ಅವ್ರ ಜೊತೆ ನೀವೇನಾದರೂ ಇದ್ರ ಬಗ್ಗೆ ಮಾತಾಡಿದ್ದೀರಾ? ಟೆನ್ಷನ್ ಇದೆಯಾ ರಿಲೀಸ್ಗೆ? ಯಾಕಂದರೆ ನಾಳೆನೇ ಸಿನಿಮಾ ರಿಲೀಸ್ ಇರೋದ್ರಿಂದ. ಟೆನ್ಷನ್ ಅಂತ ಏನೂ ಇಲ್ಲ ಮೇಡಮ್. ಕೂಲ್. ಸೆಲೆಬ್ರೇಷನ್ಸ್ ನೋಡ್ತಿದ್ದೀರಾ? ಹೇಗಿದೆ ಸೆಲೆಬ್ರೇಷನ್? ನೋಡ್ತಾ ಇದ್ದೀವಿ ನಾವು. ನಾಳೆಯಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ ಜೊತೆಲಿ ಹೋಗ್ಬಿಟ್ಟು, ಫ್ರೆಂಡ್ಸ್ ಜೊತೆ ನಿಂತ್ಕೋತೀವಿ ನಾವು.
ನಾವು ಫ್ಯಾನ್ಸ್ ಎಲ್ಲ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಹೇಮಂತ್ ಅವರ ಇಷ್ಟೊತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ಇಷ್ಟೊತ್ತು ದರ್ಶನ್ ಅವರ ಹೇಗೆ ಅವರ ಡಯಟ್ ಇರಬಹುದು, ಫಿಸಿಕ್ ಮೇಂಟೈನ್ ಮಾಡ್ತಿದ್ರು, ಜೊತೆಗೆ ವರ್ಕೌಟ್ ಎಷ್ಟೊತ್ತು ಮಾಡ್ತಿದ್ರು ಅನ್ನೋಂಥ ಡೀಟೇಲ್ಸನ್ನು ಅವರ ಪರ್ಸನಲ್ ಕೋಚ್ ಆಗಿರುವಂಥ ಹೇಮಂತ್ ಕುಮಾರ್ ಅವರು ನಮ್ಮೊಟ್ಟಿಗೆ ಕೊಟ್ಟರು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ ಒಟ್ಟಿಗೆ ಮತ್ತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.